ಈ ಸಮಯದಲ್ಲಿ ನಾವು ಆರಾಧನೆ ಮಾಡಿಕೊಳ್ಳೋಣ. ಪ್ರತಿಯೊಬ್ಬರು ಇದ್ದಂಥ ಸ್ಥಳದಲ್ಲಿ ಮೊಣಕಾಲೂರಿ ದೇವಾದ ದೇವರನ್ನು ಆರಾಧಿಸೋಣ. ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುತ್ತಾನೆ. ಪ್ರತಿಯೊಬ್ಬರು ಈ ಸಮಯದಲ್ಲಿ ಮೊಣಕಾಲಾಗುತ್ತಾ ದೇವರು ನಾವು ಕೇಳೋಣ. ಕರ್ತನೇ, ಈ ದಿನವನ್ನು ದೊರಕಿರುವುದು ಕೇವಲ ನಿನ್ನ ಕೃಪೆ ಸ್ವಾಮಿ, ಕೇವಲ ನಿನ್ನ ಕೃಪೆ ಸ್ವಾಮಿ. ನೀನಿಲ್ಲದಿದ್ದರೆ ಕರ್ತನೆ ನಾನು ಮಣ್ಣಿಗೆ ಮಣ್ಣಾಗಿ ಹೋಗ್ತಿದ್ದೀನಿ ಸ್ವಾಮಿ. ದೇವರೇ, ಅಂದು ಸೌಲನ ಕೈಯಿಂದ ದಾವೀದನನ್ನು ತಪ್ಪಿಸಿದ ದೇವರು, ಫಿಲಿಷ್ಟಿಯರ ಕೈಯಿಂದ ಸಂಸೋನನ್ನು ತಪ್ಪಿಸಿದ ದೇವರು. ದೇವರೇ, ಸಿಂಹಗಳ ಬಾಯಿಂದ ದಾನಿಯನ್ನು ತಪ್ಪಿಸಿದ ದೇವರು. ಇಂದು ನಮ್ಮನ್ನು ಸ್ವಾಮಿ ನೀನು ಈ ಒಂದು ಕರೋನಾ ವ್ಯಾಧಿಯಿಂದ ತಪ್ಪಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮ ದೇಶಕ್ಕೆ ಸುಕ್ಷೇಮ ದಯಪಾಲಿಸಿ ಎಂಬುದಾಗಿ ನಾವು ಸ್ತುತಿಸ್ತೇವೆ. ಎಲ್ಲರೂ ಸ್ತುತಿಸೋಣ. ದೇವರ ಮಕ್ಕಳು ಆಕಾಶದ ಕೈ ಎತ್ತಿ ದೇವಾದ ದೇವರನ್ನು ಘನಪಡಿಸೋಣ, ದೇವಾದೇವರನ್ನು ಕೀರ್ತಿಸೋಣ. ದೇವರು ಮಾಡಿದ ಎಲ್ಲ ಮೇಲಿಗಾಗಿ ನಾವು ಸ್ತೋತ್ರವನ್ನು ಸಲ್ಲಿಸೋಣ, ಸ್ತೋತ್ರವನ್ನು ಸಲ್ಲಿಸೋಣ. ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಬೇಕೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರತಿಯೊಬ್ಬರು ದೇವರನ್ನು ಸ್ತುತಿಸಿರಿ. ದೇವರ ಮಕ್ಕಳೇ, ಪ್ರತಿಯೊಬ್ಬರು ಬಲವಾಗಿ ದೇವರನ್ನು ಸ್ತುತಿಸಿರಿ, ಶಕ್ತವಾಗಿ ದೇವರನ್ನು ಸ್ತುತಿಸಿರಿ, ಉನ್ನತವಾಗಿ ಬಲವಾಗಿ ಸ್ತುತಿಸಿರಿ. ಆತನ ಮಾಡಿದ ಮೇಲಿಗಾಗಿ ಕೊಂಡಾಡಿ ದೇವರನ್ನು ಸ್ತುತಿಸಿರಿ. ರೀಬಾಶಕಿ ಲಬ ದೇವಾನಿಯನ್ನು ಘನಪಡಿಸುತ್ತೇನೆ. ಯೇಸುವೇ, ನಿನ್ನನ್ನು ಆರಾಧಿಸುತ್ತೇನೆ. ಯೇಸುವೇ, ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಮಾಡಿದ ಉಪಕಾರಗಳು ಕರ್ತನೆ ಅವೆಷ್ಟೋ ಉನ್ನತವು ಕರ್ತನೆ, ಅವೆಷ್ಟೋ ಉನ್ನತವು ಕರ್ತನೆ. ಸ್ತೋತ್ರ ಸ್ವಾಮಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ನಿಮಗೆ ಸ್ತೋತ್ರ, ಕರ್ತನೇ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತ್ಮದೇವಾನಿಗೆ ಸ್ತೋತ್ರ, ಕರ್ತನೆಗೆ ಸ್ತೋತ್ರ. ನಿನ್ನನ್ನೇ ಆರಾಧಿಸುವೆ, ನಿನ್ನ ಘನಪಡಿಸುವೆ, ನಿನ್ನ ಕೀರ್ತಿಸುವ ಸ್ವಾಮಿ. ನೀನು ಮಾಡಿದ್ದೆಲ್ಲ ಮೇಲಿಗಾಗಿ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ಕರ್ತನೆ. ಹಲ್ಲೆಲೂಯಾ. ಬಲವಾಗಿ ಪ್ರಾರ್ಥಿಸೋಣ, ಶಬ್ದವಾಗಿ ಸ್ತುತಿಸೋಣ. ಶಬ್ದ ತೆಗೆದು ಪ್ರತಿಯೊಬ್ಬರು ಶಬ್ದ ತೆಗೆದು ಯೇಸುವೇ ನೀನು ಬರಬೇಕು ಕರ್ತನೆ. ನೀನು ಬರುವಾಗ ಮಾತ್ರ ಸಂಸ್ಥವಾಗುತ್ತದೆ ಕರ್ತನೆ. ದೇವರ ಬಾಯಿ ಮಾತ್ರದಿಂದಲೇ ಮೈಯಲ್ಲಿ ನಟ್ಟಿರುವ ಎಲ್ಲ ದೇವಗಳನ್ನ ಬಿಡಿಸಿರುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ದೇವರೇ ದೈವಿಕವಾದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತಾನೆ. ವ್ಯಾಧಿ ಬಾಧೆಗಳನ್ನು ನೀಗಿಸುತ್ತಾನೆ. ನೂತನ ಆತ್ಮದ ನೂತನ ಬಲನ ತುಂಬಿಸುತ್ತಿದ್ದೇವೆ. ಸ್ತೋತ್ರ 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 ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. నైవేద్యమును దహన బలులు నీవు కోరవుగా, ప్రాణాత్మ శరీరమే బలి అర్పణ కాగా, నైవేద్యమును దానములు నీవు కోరవుగా, నా ప్రాణాత్మ శరీరమే బలి అర్పణ కాగా, నా జీవ బలులు మారిపోయేనే, నా జీవ బలులు స్తోత్ర
మరుభూమిని దానికి సిద్ధమని నూతనవాద కార్యములు నమ్మకోసం వానికి శబ్దాన్ని స్వామి ప్రపంచದಲ್ಲಿ ಮಕ್ಕಳನ್ನು ಸ್ಪಂದಿಸಿರಿ, ಪ್ರತಿಯೊಬ್ಬರ ವ್ಯಾಧಿ ಬಾಧೆಗಳನ್ನು ನೀಗಿಸಿರಿ. ಸ್ತೋತ್ರ. ಆರೋಗ್ಯದಾಯಕ ದೇವರಿಗೆ ಸ್ತೋತ್ರ. నూతన క్రియలు చేయుచున్నారని నీవు సెలవీయగా, నా ఎడారి జీవితమే సుఖ సౌఖ్యము కాగా. నూతన క్రియలు చేయుచున్నారని నీవు సెలవీయగా, జీవితమే సుఖ సౌఖ్యము కాగా. నారణ్య రోదన ఉల్లాసముగా మారిపోయెనే. నారణ్య రోదన ఉల్లాసముగా మారిపోయెనే. దేవుడు తిరిగి మనము వార్తలు నమ్మను మనసారి ప్రీతిಸುವಾತನು బలపಡಿಸುವಾತను మనము బలపಡಿಸಲಿ, ನಮ್ಮ ದೇವರು ಬಲಪಡಿಸಲಿ. దావీదు తన దేవరాದ యెహోవನಲ್ಲಿ తనను తాను బలపಡಿಸಿಕೊಂಡಾಗ, తనను ಧೈರ್ಯಪಡಿಸಿಕೊಂಡಾಗ, ನಾವು ಕೂಡ ನಮ್ಮನ್ನು ಧೈರ್ಯಪಡಿಸಿಕೊಂಡು ಬಲಪಡಿಸಿಕೊಳ್ಳುವ ದೇವರು ಮಕ್ಕಳೇ ಸ್ತೋತ್ರ. దావీదు ಕುಗ್ಗೋದಿಲ್ಲ, ನಾವು ಕುಗ್ಗೋಬಾರದು ದೇವರು ಮಕ್ಕಳೇ. ಈ ಕಷ್ಟ ಸಮಯದಲ್ಲಿ, ಈ ಅಪಾಯ ಸಮಯದಲ್ಲಿ, ಈ ಕಣ್ಣೀರ ಮಾರ್ಗದಲ್ಲಿ ದೇವರ ಸ್ತುತಿಸೋಣ. ಸ್ತುತಿ
ಸಜೀವ ಯಾಗವಾಗಿ ಸಜೀವ ಹೋಮವಾಗಿ ಬಲಿಯಾಗಿ ಅರ್ಪಿಸಿರಿ. ಆಮೆನ್ ಆಮೆನ್ ಸ್ತೋತ್ರ. ನೈವೇದ್ಯమును దాన బలులు నీవు తోడుగా నా ప్రాణ శరీరమే బలి అర్పణ కాగా. నైవేద్యమును దాన బలులు నీవు తోడుగా నా ప్రాణ శరీరమే బలి అర్పణ కాగా. నా జీవ బలులు స్తోత్ర బలులుగా మారిపోయెనే. నా జీవ బలులు స్తోత్ర బలులుగా మారిపోయెనే. మహనీయుడవు నీవేనయ్యా, మహనీయుడవు నీవేనయ్యా, మహనీయుడవు నీవేనయ్యా, మహనీయుడవు నీవేనయ్యా. మహనీయుడవు నీవేనయ్యా, మహనీయుడవు నీవేనయ్యా, మహనీయుడవు నీవేనయ్యా, మహనీయుడవు నీవేనయ్యా. ఆచలమునలోని శత్రు సైన్యము మునిగిపోయెనే. ఆచలమునలోని శత్రు సైన్యము మునిగిపోయెనే. ఆరణ్యరోదన ఉల్లాసముగా మారిపోయెనే. ఆరణ్యరోదన ఉల్లాసముగా మారిపోయెనే. ఆదిత్య బంధుడు స్తోత్ర బంధుడుగా మారిపోయెనే. స్తోత్రం. జీవ బలులు స్తోత్ర బలులుగా మారిపోయెనే. నా సన్మానానికే మహనీయుడవు నీవేనయ్యా, మహనీయుడవు నీవేనయ్యా, మహనీయుడవు నీవేనయ్యా, మహనీయుడవు నీవేనయ్యా. ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವಂತ ನಮ್ಮ ಪ್ರೀತಿಯ ಪರಲೋಕ ತಂದೆ, ನಿನ್ನನ್ನು ಕುಟುಂಬವಾಗಿ ಘನಪಡಿಸುತ್ತೇನೆ ದೇವ. ನಮ್ಮ ಪ್ರಿಯರು ಅವರವರ ಕುಟುಂಬದಲ್ಲಿ ಕೂತುಕೊಂಡು ಕರ್ತನೆ ಆಲಯವಾಗಿ ಮಾಡಿಕೊಂಡು ಪ್ರಾರ್ಥಿಸುತ್ತಿರುವಾಗ, ಆರಾಧಿಸುತ್ತಿರುವಾಗ ದೇವ ನಿನ್ನ ಪ್ರಸನ್ನತೆಯನ್ನು ಬಲವಾಗಿ ಆ ಮಕ್ಕಳ ಮೇಲೆ ಬಿಡುಗಡೆ ಮಾಡು. ಪ್ರತಿಯೊಬ್ಬರು ಕರ್ತನೆ ನಿನ್ನ ವಾಕ್ಯದಲ್ಲಿ ಬೆಳೆಯುವಂತೆ ಕರ್ತನೆ ಪ್ರತಿಯೊಬ್ಬರನ್ನ ಬಲಪಡಿಸು. ನೀನು ಬಲಪಡಿಸುವ ದೇವರು, ನೀನು ಆರೋಗ್ಯದಾಯಕನು, ನೀನು ಸಂಪೂರ್ಣ ಸ್ವಸ್ಥತೆ ಸಮಾಧಾನ ಕೊಡುವ ಶಕ್ತಿವಂತನಾಗಿದೆ ಸ್ವಾಮಿ. ನೀನು ಹೇಳಿದರೆ ಕರ್ತನೆ, ನನ್ನ ಬಳಿಗೆ ಬರುವವರನ್ನ ನಾನು ಎಂದಿಗೂ ತಳ್ಳಿ ಹಾಕುವುದಿಲ್ಲ ಎಂದು ಕರ್ತನೆ. ದೇವರೇ, ತಳ್ಳಿ ಹಾಕದೆ ನೀನು ಸೇರಿಸಿಕೊಳ್ಳುವ ದೇವರಾಗಿದ್ದಿ ಸ್ವಾಮಿ. ನೀನು ಸೇರಿಸಿಕೊಂಡು ನಮ್ಮನ್ನು ಬಲಪಡಿಸಿ ಕರ್ತನೆ ನಿತ್ಯವೂ ಸ್ವಾಮಿ ನೀನು ಸ್ತುತಿ ಓದಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲ ಮಹಿಮೆ ನಿನಗೆ ಸ್ತೋತ್ರ ಸ್ವಾಮಿ. ಎಲ್ಲ ಘನವು ಕರ್ತನೆ, ಎಲ್ಲ ಸ್ತೋತ್ರವು, ಎಲ್ಲ ಮಹಿಮೆ ನಿನ್ನೊಬ್ಬರಿಗೆ ಸಮರ್ಪಿಸುತ್ತೇವೆ ಕರ್ತನೆ. ಬೇಗ ಕರ್ತನೆ, ಅದ್ಭುತ ರೀತಿಯಲ್ಲಿ ಕರ್ತನೆ ಮುಂದಿನ ಭಾಗವೆಲ್ಲ ನೀನೇ ಮಾತಾಡಿ ಮಹಿಮೆಯನ್ನು ಕೇಳಿಕೊಳ್ಳುತ್ತಾ
ಎಲ್ಲ ಮಹಿಮೆಯು, ಎಲ್ಲ ಘನವು, ಎಲ್ಲ ಸ್ತುತಿಯು, ಎಲ್ಲ ಸ್ತೋತ್ರವು ನಿನ್ನೊಬ್ಬನಿಗೆ ಸಮರ್ಪಿಸುತ್ತ ಬೇಗನೆ ಬರಲು ರಕ್ಷಕನು ನುಡಿಯನಾಗಿರುವ ನಜರೇತಿನ ಯೇಸುವಿನ ನಾಮದಲ್ಲಿಯೇ ಈ ಸ್ತುತಿ ಆರಾಧನೆಯನ್ನ ಯೇಸುವಿನ ನಾಮದಲ್ಲಿ ಸಮರ್ಪಿಸಿ ಕೇಳುವುದು ತಂದೆ. ಆಮೆನ್, ಆಮೆನ್, ಆಮೆನ್. ನಾವು ದೇವರ ವಾಕ್ಯವನ್ನ ಧ್ಯಾನಿಸಿಕೋಣ. ಪ್ರತಿಯೊಬ್ಬರು ಬೈಬಲ್ ಇದ್ದವರು ತೆಗೆದುಕೊಂಡು ವಚನಗಳನ್ನು ಹೇಳುವಾಗ ಓದಿರಿ. ಋತು ಪುಸ್ತಕ, ಋತು ಗ್ರಂಥ 1ನೇ ಅಧ್ಯಾಯ 14ರಿಂದ 18 ವಚನವರೆಗೆ ಓದಿರಿ. ಆಗ ಅವರು ತಿರುಗಿ ಗಟ್ಟಿಯಾಗಿ ಅತ್ತರು. ಓರ್ಪಳು ಅತ್ತೆಯನ್ನು ಮುದ್ದಿಟ್ಟು ಹೊರಟು ಹೋದಳು. ಋತಳಾದಳು ಅತ್ತೆಯನ್ನೇ ಅಂಟಿಕೊಂಡಳು. ನವೋಮಿಯು ಋತಳಿಗೆ, ಇಗೋ ನಿನ್ನ ಊರಗಿತ್ತಿಯು ತಿರುಗಿ ತನ್ನ ಜನರ ಬಳಿಗೂ ದೇವತೆ ಬಳಿಗೂ ಹೋಗುತ್ತಾಳೆ. ನೀನು ಆಕೆಯ ಜೊತೆಯಲ್ಲಿ ಹೋಗು ಅಂದಾಗ ಆಕೆಯು, ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯ ಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲೇ ನಾನು ಸಾಯುವೆನು. ಅಲ್ಲೇ ನನಗೆ ಸಮಾಧಿಯಾಗಬೇಕು. ಮರಣದಿಂದಲ್ಲದೆ ನಾನು ನಿನ್ನ ಅಗಲಿದರೆ ಯೆಹೋವನು ನನಗೆ ಬೇಕಾದನ್ನು ಮಾಡಲಿ ಎಂದಳು. ಆಕೆಯು ತನ್ನ ಜೊತೆಯಲ್ಲಿ ಬರುವುದಕ್ಕೆ ದೃಢ ಮಾಡಿಕೊಂಡಿದ್ದಾಳೆಂದು ನವೋಮಿಯು ತಿಳಿದು ಸುಮ್ಮನಾದಳು. ಈಗ ನಾವು ಪ್ರಾರ್ಥನೆ ಮಾಡಿಕೋಣ. ವಾಕ್ಯಕ್ಕಾಗಿ ದೇವರು ಆತ್ಮದೇವರು ಮಾತಾಡುವಾಗ ನಮ್ಮ ಉಮೇಶ್ ಪ್ರಾರ್ಥನೆ ಮಾಡುತ್ತಾರೆ. ಪರಿಶುದ್ಧನ ಮಹೋನ್ನತನಾದ ದೇವ, ನಿಮ್ಮ ಸ್ತೋತ್ರ ಸ್ವಾಮಿ. ಯೇಸುವಿನ ಪ್ರಾರ್ಥನೆ ಕರ್ತನೆ, ದೇವವನ್ನು ಸ್ತುತಿಸಿ ಕೊಂಡಾಡುವಂತ ಕರ್ತನೆ, ಕೃಪೆಗಾಗಿ, ಬಾಯಕ್ಕಾಗಿ, ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವ ಕರ್ತನೆ, ಪರಿಶುದ್ಧಾತ್ಮ ದೇವ, ನೀವು ಬಲವಾಗಿ ಮಾತನಾಡಿ ಸ್ವಾಮಿ. ದೇವ ನಿಮ್ಮ ಸಂಗಡ ಕರ್ತನೆ ಸ್ವಾಮಿ. ದೇವ ವಾಕ್ಯ ಕೇಳುತ್ತಿರುವ ಕರ್ತನೆ ಪ್ರತಿಯೊಬ್ಬರ ಸಂಗಡ ಕರ್ತನೆ ದೇವ ನೀವೇ ನೇರವಾಗಿ ಮಾತನಾಡಿ ಕರ್ತನೆ ಸ್ವಾಮಿ. ದೇವನ ಪರಿಶುದ್ಧನಾದ ದೇವ ಕರ್ತನೆ, ವಾಕ್ಯದಲ್ಲಿ ಹೇಳಿದ ಪ್ರಕಾರ ಸ್ವಾಮಿ, ನಿನ್ನ ಬೇಟೆಗಾರನ ಬಲಿಯಿಂದಲೂ ಮರಣಕರ ವ್ಯಾಧಿಯನ್ನು ತಪ್ಪಿಸುವವನು ಆತನೇ ಎಂದು ಸ್ವಾಮಿ. ದೇವರೇ ದೇವ ನಮ್ಮ ಸಭಿಕರನ್ನು ದೇವರೇ, ನಮ್ಮನ್ನು ಸ್ವಾಮಿ ದೇವರೇ, ನಮ್ಮ ನಗರವನ್ನು ಪಟ್ಟಣವನ್ನು ಸ್ವಾಮಿ ದೇವ ಇಲ್ಲಿವರೆಗೆ ಕಾದಕ್ಕಾಗಿ ಸ್ತೋತ್ರ ಸ್ವಾಮಿ. ದೇವ ಮರಣಕರ ವ್ಯಾಧಿಯಿಂದ ಕರ್ತನ ಸ್ವಾಮಿ ದೇವರೇ, ನಮ್ಮನ್ನು ಬಿಡಿಸಿದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಬರದೆ ಕಾಪಾಡು ನಡೆಸು ಕರ್ತನ ಸ್ವಾಮಿ ದೇವ. ದೇವ ಕರ್ತನ ಸ್ವಾಮಿ ದೇವ, ಮನೆಯನ್ನು ಸ್ವಾಮಿ ದೇವ, ನಮ್ಮ ಮನೆಗಳನ್ನು ಸಭಿಕರ ಮನೆಗಳು ಪ್ರತಿಯೊಂದು ಮನೆಗಳನ್ನು ಸ್ವಾಮಿ ಯೇಸುವಿನ ರಕ್ತವನ್ನು ಮುದ್ರಿಸುತ್ತವೆ ದೇವರೇ. ಯೇಸುವಿನ ರಕ್ತವನ್ನು ಮುದ್ರಿಸುತ್ತವೆ ದೇವರೇ ಕರ್ತನ ಸ್ವಾಮಿ. ದೇವ ಸಂಹಾರಕ ದೂತರು ಸ್ವಾಮಿ ದೇವರೇ, ದೇವ ಕರ್ತನ ಸ್ವಾಮಿ ಕಾಲು ಹಾಗೆ ಕಾಪಾಡಿ ನಡೆಸು ಕರ್ತನ ಸ್ವಾಮಿ ದೇವರೇ. ದೇವ ನಮ್ಮ ದೇಶಕ್ಕೆ ಕರ್ತನ ಸ್ವಾಮಿ ದೇವ ಉಂಟಾಗಿರುವ ಕರ್ತನ ಸ್ವಾಮಿ ಮಹಾಶೋಧನೆಯನ್ನು ತೊಲಗಿಸು ಕರ್ತನ ಸ್ವಾಮಿ. ದೇವ ಕರ್ತನ ಸ್ವಾಮಿ ಹೋಷಪಾಟನು ದೇವರೇ, ಅಯ್ಯ ಇನ್ನು ಆತುಕೊಂಡ ಹಾಗೆ ಸ್ವಾಮಿ ನಾವಿನ ಮೇಲೆ ಆತುಕೊಳ್ಳುತ್ತೇವೆ ದೇವರೇ. ದೇವ ಕರ್ತನ ಸ್ವಾಮಿ ದೇವರೇ, ನಿನ್ನ ಬಲವು ಕರ್ತನೆ ಪ್ರಕಟವಾಗಲಿ ಸ್ವಾಮಿ ದೇವರೇ. ದೇವ ಕರ್ತನ ಸ್ವಾಮಿ ದೇವ ಮನಸ್ಸು ಬಹಳ ತಗ್ಗಿಸಿಕೊಂಡ ಇನ್ನು ಮುಂದೆ ನಾವು ಬಹಳವಾಗಿ ತಗ್ಗಿಸಿಕೊಳ್ಳುತ್ತೇವೆ ದೇವರೇ. ದೇವ ನಮ್ಮ ಬಲ ಎಷ್ಟಿರುವುದು ನಮ್ಮ ಕರ್ತನ ಸ್ವಾಮಿ ದೇವ ಶಕ್ತಿ ಎಷ್ಟರದು ಸ್ವಾಮಿ ದೇವರೇ. ಈ ವ್ಯಾಧಿ ನಮ್ಮ ದೇಶ ಬಿಟ್ಟು ತೊಲಗಲಿ ಕರ್ತನ ಸ್ವಾಮಿ. ದೇವ ವ್ಯಾಧಿ ಕರ್ತನ ಸ್ವಾಮಿ ಪ್ರಪಂಚ ಬಿಟ್ಟು ತೊಲಗಲಿ ಕರ್ತನ ಸ್ವಾಮಿ. ದೇವ ಕ್ರೈಸ್ತ ದೇಶಗಳನ್ನು ಕರ್ತನ ಸ್ವಾಮಿ, ಎಲ್ಲಾ ದೇಶಗಳನ್ನು ಕರ್ತನ ಸ್ವಾಮಿ ದೇವರೇ, ಈ ವ್ಯಾಧಿಯಿಂದ ಬಿಡಿಸು ಕರ್ತನ ಸ್ವಾಮಿ ದೇವರೇ. ನಿನ್ನ ಒಬ್ಬನ ಕೈಯಲ್ಲಿ ಸಮಸ್ತವು ಸಾಧ್ಯವು ಕರ್ತನ ಸ್ವಾಮಿ ದೇವರೇ. ಅದ್ಭುತ ಕಾರ್ಯಗಳನ್ನು ಮಾಡು, ಸೂಚಕ ಕಾರ್ಯಗಳನ್ನು ಮಾಡು ಕರ್ತನ ಸ್ವಾಮಿ ದೇವರೇ. ನೀನೇ ಕರ್ತನ ದೇವ, ನಮ್ಮ ಸಂಘ ದೇವರ, ನಮ್ಮ ಸಭಿಕರ ಸಂಘ, ನಮ್ಮ ಜನರ ಸಂಘ ಇದು ಕರ್ತನ ದೇವ. ಅಯ್ಯ ಕರ್ತನ ಸ್ವಾಮಿ ಶೋಧನೆಯಿಂದ ಕರ್ತನ ದೇವರೇ ನಮ್ಮನ್ನು ಬಿಡಿಸಿ ನಡೆಸಲಿಕ್ಕೆ ಪ್ರಾಸ್ತ ದೇವರೇ. ದೇವ ಇಷ್ಕೇಶ ಪ್ರಾಸ್ತಾಗಿ ಪ್ರಾಸ್ತೇವೆ ದೇವರೇ. ದೇವ ಆರೋಗ್ಯ ಕರ್ದೇವ ಧೂಪ ಹಾಕಿದ ವ್ಯಾಧಿ ನಿಂತ ಹಾಗೆ ದೇವರೇ. ಇನ್ನು ಮಕ್ಕಳಿಗೆ ಸೇವಾ ಪ್ರಾಸ್ತ ಇರುವಾಗ ದೇವರೇ ವ್ಯಾಧಿ ನಿಂತುಕೊಳ್ಳಲಿ ತೊಲಗಲಿ ಕರ್ತ ಸ್ವಾಮಿ. ಅದ್ಭುತ ಕಾರ್ಯಗಳು ಮಾಡಲಿಕ್ಕೆ ಪ್ರಾಸ್ತ ದೇವರೇ. ಎಲ್ಲಾ ಘನಮಾನ ಮಹಿಮೆ ಸಮರ್ಪಿಸುತ್ತಾ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾಸ್ತ ಬೀಳುತ್ತೇವೆ ತಂದೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಈಗ ನಾವು ಈ ವಾಕ್ಯವನ್ನು ಧ್ಯಾನಿಸೋಣ. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೊಹೋಮಿಗೆ ಗಂಡನಿಲ್ಲ, ಋತಳಿಗೂ ಓರ್ಪಳಿಗೂ ಗಂಡನಿಲ್ಲ. ಇವರು ಮೂವರು ವಿಧವೆಯರಾಗಿದ್ದಾರೆ. ಒಂದು ಸಾರಿ ದೇವರು ಆಹಾರವನ್ನ ಬೆತ್ಲೆಹೇಮಿನಲ್ಲಿ
ಯಹೂದ್ಯರಿಗೆ ದೇವರು ಕೊಡುತ್ತಾನೆಂಬುದಾಗಿ ವರ್ತಮಾನವನ್ನು ಕೇಳಿದಾಗ ನಹೋಮಿ ಸೊಸೆಯರೊಡನೆ ಆಕೆ ಪ್ರಯಾಣ ಮಾಡುತ್ತಿರುವಾಗ ವಾಕ್ಯದಲ್ಲಿ ಬರಲ್ಪಟ್ಟಿದೆ, ಆಗ ಅವರು ತಿರುಗಿ ಗಟ್ಟಿಯಾಗಿ ಅತ್ತರು. ಅವ್ರು ಏನ್ ಮಾಡಿದ್ರು? ಅವರು ಗಟ್ಟಿಯಾಗಿ ಅತ್ತರು. ಓರ್ಪಳು ಅತ್ತೆಯನ್ನು ಮುದ್ದಿಟ್ಟು ಹೊರಟು ಹೋದಳು. ಅಲ್ಲಯ್ಯ, ಅಲ್ಲೇಲಯ್ಯ. ನೋಡ್ರಿ, ಓರ್ಪಳಿಗೆ 2 ಚಾನ್ಸ್ ಇತ್ತು. ಒಂದು ಬಿಟ್ಟು ಹೋಗುವಂತ ಚಾನ್ಸ್, ಅತ್ತೆಯನ್ನ ಒಂದು ಹಿಂಬಾಲಿಸುವಂತ ಆಯ್ಕೆ ಇತ್ತಾಕೆ. ಆದ್ರೆ ಆಕೆ ಏನ್ ಮಾಡಿದ್ಲು? ಅತ್ತೆಯನ್ನ ಬಿಟ್ಟು ಹೊರಟು ಹೋದಳು. ಗಮನಿಸೋಣ ದೇವರ ಮಕ್ಕಳೇ, ಇಲ್ಲಿ ಬೈಬಲಲ್ಲಿ ಬರಲ್ಪಟ್ಟದೆ, ದೇವರ ಮಕ್ಕಳನ್ನು ನಾವು ನೋಡುವಾಗ ವೃದ್ಧಳಾದರೂ ಅತ್ತೆಯನ್ನೇ ಅಂಟಿಕೊಂಡು, ವಾಕ್ಯದಲ್ಲಿ ಬರುತ್ತೆ ಅಂಟಿಕೊಂಡಳು. ಆಕೆಯು ಮುದ್ದಿಟ್ಟು ಹೊರಟು ಹೋದಳು, ವೃದ್ಧಳಾದರೂ ಅತ್ತೆಯನ್ನೇ ಅಂಟಿಕೊಂಡಳು. ಆಮೇಲೆ ಅಂದ್ರೆ ಓರ್ಪಳು ಸ್ವಲ್ಪ ಕಾಲ ಪ್ರಯಾಣ ಮಾಡುವುದಕ್ಕೆ ತೀರ್ಮಾನಿಸಿಕೊಂಡಳು. ವೃದ್ಧಳಾದರೂ ಶಾಶ್ವತ ಕಾಲ ಪ್ರಯಾಣ ಮಾಡಬೇಕೆಂಬುದಾಗಿ, ಅತ್ತೆಯನ್ನ ನೋಡಿಕೊಳ್ಬೇಕೆಂಬುದಾಗಿ, ಅತ್ತೆಯನ್ನ ಪ್ರೀತಿಸಬೇಕೆಂಬುದಾಗಿ ನಿರ್ಣಯಿಸಿಕೊಂಡಳು. ದೇವರ ಮಕ್ಕಳೇ, ಈಗ ನಾವು ಚೆನ್ನಾಗಿ ಅರ್ಥ ಮಾಡೋದಾದ್ರೆ, ಪ್ರೀತಿಯಲ್ಲಿ ರಕರಕವಾದ ಪ್ರೀತಿ ಇರ್ತದೆ. ನಾವು ನೋಡುತ್ತೇವೆ, ಈ ಸ್ತ್ರೀ ಯಾರು? ಓರ್ಪಳು ಮುದ್ದಿಟ್ಟು ಹೊರಟು ಹೋದಳು ಎಂಬುದಾಗಿ ನೋಡುತ್ತೇವೆ. ಆದರೆ ಮುದ್ದಿಗೆ ವಾಕ್ಯಕ್ಕೆ ಏನು ಸೂಚನೆ ಇದೆ ಎಂಬುದಾಗಿ ನಾವು ನೋಡುವಾಗ, ಮೊದಲ ಪೇತ್ರ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 14 ವರ್ಷ ಓದ್ರಿ. 5ನೇ ಅಧ್ಯಾಯ 14 ವರ್ಷ. ಬೇಗ ನನ್ನ ಮಗನಾದ ಮಾರ್ಕನು ಸಹ ವಂದನೆ ಹೇಳುತ್ತಾನೆ. ಪ್ರೀತಿಯಿಂದ ಮುದ್ದಿಟ್ಟು ಒಬ್ಬರನ್ನೊಬ್ಬರು. ಇಲ್ಲಿ ಗಮನಿಸಿದ್ದ ಮಕ್ಕಳೇ, ಓರ್ಪಳು ಮುದ್ದಿಟ್ಟಳು ಎಂಬುದಾಗಿ ನಾವು ನೋಡುವಾಗ, ಓರ್ಪಳು ಮುದ್ದಿಟ್ಟಳು ಎಂಬುದಾಗಿ ನೋಡುವಾಗ ಈ ಮುದ್ದು ಯಾವುದಕ್ಕೆ ಗುರುತು ಅಂದ್ರೆ ಪ್ರೀತಿಗೆ ಗುರುತು. ಅಲ್ಲಯ್ಯ, ಪ್ರೀತಿಗೆ ಗುರುತು. ಗಮನಿಸಿದ ಮಕ್ಕಳೇ, ಈಕೆ ಪ್ರೀತಿ ಅಲ್ಪಕಾಲ ಪ್ರೀತಿ. ನಾವು ಬೈಬಲಲ್ಲಿ ಕೂಡ ನೋಡ್ತೇವಲ್ಲ, ಒಬ್ಬ ಪರಿಸಯನು ಯೇಸುವನ್ನು ಪ್ರೀತಿಸುವುದು, ಒಬ್ಬ ದುರಾಚಾರಿ ಅಂತ ಸ್ತ್ರೀ ಯೇಸುವನ್ನ ಪ್ರೀತಿಸುವುದು. ಆಕೆ ಮುದ್ದಿಡುವುದನ್ನು ಇನ್ನೂ ಬಿಟ್ಟಿಲ್ಲ ಎಂಬುದಾಗಂದ್ರೆ, ಆಕೆ ಪ್ರೀತಿ ಮಾಡುವುದನ್ನು ಇನ್ನೂ ಬಿಟ್ಟಿಲ್ಲ, ಪ್ರೀತಿ ಮಾಡ್ತಾನೇ ಇದ್ದಾಳೆ, ಪ್ರೀತಿ ಕಂಪ್ಲೀಟ್ ಆಗಿ ಮಾಡ್ತಾನೇ ಇದ್ದಾಳೆ. ನೋಡಿ ದೇವ್ರ ಮಕ್ಕಳೇ, ವೃದ್ಧಳು ಓರ್ಪಳಿಗಿರುವಂತ ವ್ಯತ್ಯಾಸ ಏನಂದ್ರೆ, ವೃದ್ಧಳು ಶಾಶ್ವತವಾದ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾಳೆ, ಓರ್ಪಳಾದರೂ ಅಲ್ಪಕಾಲ ಪ್ರೀತಿಯನ್ನು ಇಟ್ಟುಕೊಂಡಿದ್ದಾಳೆ. ನೋಡ್ರಿ, ಹೊಸದಾಗಿ ಮ್ಯಾರೇಜ್ ಆದಾಗ, ವಿವಾಹವಾದ ಮೇಲೆ ಗಂಡ ಹೆಂಡತಿ ಬಹಳ ಹೇಗಿರ್ತಾರೆ ಹೇಳ್ರಿ? ಬಹಳ ಪ್ರೀತಿಯಿಂದ ಇರ್ತಾರೆ ಅಲ್ಲ? ಹೂವಣ್ಣಾಗಿ ಹಾಲು ಜೇನಾಗಿರ್ತಾರೆ, ಬಹಳ ಪ್ರೀತಿಯಿಂದ ಇರ್ತಾರೆ. ಆದರೆ ದೇವರ ಮಕ್ಕಳೇ, ಬರ್ತಾ ಬರ್ತಾ ಅವರಲ್ಲಿ ಒಂದು ಕಹಿ ಭಾವನೆ ಬರ್ತದೆ. ನೋಡಿ ದೇವ್ರ ಮಕ್ಕಳೇ, ಸ್ವಲ್ಪ ತಲೆ ನೋಡ್ರಿ. ಪ್ರಾರಂಭದಲ್ಲಿ ವಿವಾಹ ಮಾಡಿಕೊಂಡ ಮೇಲೆ ಗಂಡನಿಗೆ ಹೆಂಡತಿ ಏನಾಗಿರ್ತಾಳೆ ಅಂದ್ರೆ ಹನಿ. ಹನಿ ಅಂದ್ರೆ ಏನು? ಜೇನು ಅಲ್ಲ? ಜೇನು ನೀವೆಲ್ಲ ತಿಂದಿರಲ್ಲ ಯಾವತ್ತಾದ್ರೂ ಎಂದಾದ್ರೂ? ಜೇನು ಸಿಹಿಯಾಗಿರ್ತದೆ ಅಲ್ಲ? ಜೇನು ಬಹಳ ಶ್ರೇಷ್ಠವಾದದ್ದು. ವಾಕ್ಯ ಕೂಡ ಹೋಲಿಸಲ್ಪಟ್ಟಿದೆ ಜೇನನ್ನ. ಗಮನಿಸಿರಿ ದೇವರ ಮಕ್ಕಳಿಗೆ ನಾವು ನೋಡುವಾಗ, ಹನಿ ಎಂಬುದಾಗಿ ಕರಿತೇವೆ ನಾವು ಹೆಂಡತಿಯನ್ನ. ಏನಂತ ಕರಿತೇನೆ ಹೇಳ್ರಿ? ಹನಿ. ನೀವು ಏನಂತ ಕರಿತೀರಿ ಮದುವೆ ಆದ್ಮೇಲೆ? ಹನಿ ಅಂತೇಳಿ. ಅಂದ್ರೆ ನನ್ನ ಹೆಂಡತಿ ನನಗೆ ಜೇನು 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 ಅಂತೇಳಿ. ಆನಂದ ಸ್ವಲ್ಪ ದಿವಸ ಆದ ನಂತರ ಮನಿ ಅಂತ ಕರಿತಾನೆ. ಮನಿ ಅಂದ್ರೆ ಏನು? ಹಣ, ಧನ, ಮನಿ ಅಂತ ಕರಿತಾನೆ ನಮ್ಮ. ಅಲ್ಲಯ್ಯ, ನೋಡ್ರಿ, ಹನಿ ಹೋಗಿ ಏನಾಯ್ತು? ಮನಿ. ಮನಿ ಸ್ವಲ್ಪ ದಿವಸ ಆದ್ಮೇಲೆ ಏನಾಯ್ತು? ಶನಿ. ಅಲ್ಲಯ್ಯ, ಏನಾಗ್ತಿದ್ದೆ? ಶನಿ. ಫಸ್ಟ್ ಹನಿ, ಮನಿ,
ಸರಿ. ದೇವರ ಮಕ್ಕಳ ಸ್ವಲ್ಪ ಅರ್ಥ ಮಾಡ್ರಿ, ಈ ಋತಳ ಪ್ರೀತಿಯಲ್ಲಿ ತಾರತಮ್ಯ ಇಲ್ಲ. ನೋಡ್ರಿ ದೇವ್ರ ಮಕ್ಕಳೇ, ಋತಳು ಹೆಚ್ಚಾಗಿ ಪ್ರೀತಿಸ್ತಾಳ. ನೋಡ್ರಿ ಯೇಸುವಿನ ಹತ್ರ ಶಿಷ್ಯರು ಯಾವಾಗ್ಲೂ ಇರ್ತಾ ಇದ್ರು. 12 ಮಂದಿ ಶಿಷ್ಯರಲ್ಲಿ ಒಬ್ಬ ಶಿಷ್ಯನ ಬಗ್ಗೆ ನಾವು ವಾಕ್ಯದಲ್ಲಿ ನೋಡುವಾಗ ಲೂಕನ್ ಬರೆದ ಸುವಾರ್ತೆಯಲ್ಲಿ 22ನೇ ಅಧ್ಯಾಯ 43 ವಚನ ಅಲ್ಲಿ ನೋಡುವಾಗ ದೇವ್ರ ಮಕ್ಕಳೇ, ಗೆತ್ಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡ್ತಿರುವಾಗ ಇಸ್ಕರಿಯೋತ ಯೂದನು ಏನ್ ಮಾಡಿದನಲ್ಲಿ ಸೈನ್ಯದೊಂದಿಗೆ ಬಂದು ಯೇಸುವನ್ನ ಅಲ್ಲಿ ಮುದ್ದಿಟ್ಟು ಹಿಡಿದು ಕೊಡ್ತಾ ಇದ್ದಾನೆ. ಓದಪ್ಪ ವಾಕ್ಯವನ್ನ. 22ನೇ ಅಧ್ಯಾಯ 43 ವಚನ. ಆಗ ಪರಲೋಕದಿಂದ ಬಂದ ಲೂಕನ್ ಬರೆದ ಸುವಾರ್ತೆ ಸಿಕ್ತ 48 ವಚನ. 48 ವಚನ 48 ವಚನ ಓದ್ರಿ. ಅವನು ಯೇಸುವಿಗೆ ಮುದ್ದಿಡುವುದಕ್ಕಾಗಿ ಆತನ ಬಳಿಗೆ ಬರಲು ಯೇಸು ಅವನಿಗೆ ಯೂದನೇ ಮುದ್ದಿಟ್ಟು ಮನುಷ್ಯಕುಮಾರನು ಹೇಳಿಕೊಡುತ್ತೀಯಾ ಎಂದು ಕೇಳಿದನು. ನೋಡ್ರಿ, ಅಂದ್ರೆ ಇವ್ ನಿಜವಾಗ್ಲೂ ಯೇಸುವನ್ನು ಪ್ರೀತಿಸ್ತದನ? ಅಲ್ಪ ಪ್ರೀತಿ ಅಲ್ಲಲ್ಯ. ಯೇಸುವನ್ನು ಮುದ್ದಿಟ್ಟು ಹಿಡ್ಕೊಡ್ತಾ ಇದ್ದಾನ. ಮುದ್ದು ಯಾವ್ದು ಗುರುತು? ಪ್ರೀತಿಗೆ ಗುರುತು. ಓಡ್ಕೊಳ್ಳು ಅತ್ತೆಯನ್ನು ಮುದ್ದಿಟ್ಟು ಹೊರಟು ಹೋದಳು ದೇವರ ಮಕ್ಕಳೇ. ಆದರೆ ಋತಳಾದ್ರೂ ಅಂಟಿಕೊಂಡು ಜೀವಿಸಿದಳು. ಆಮೆನ್. ಈ ಕಷ್ಟ ಕಾಲದಲ್ಲಿ ಕೂಡ ನಾವು ದೇವರನ್ನ ಅಂಟಿಕೊಂಡು ಜೀವಿಸಬೇಕು. ನಮ್ಮ ಪ್ರಾರ್ಥನೆ ಅಧಿಕವಾಗಬೇಕು, ನಮ್ಮ ವಾಕ್ಯ ಅಧಿಕವಾಗಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಾವು ದೇವರ ಹತ್ರ ಇರುವಂತಹ ವಿಶ್ವಾಸವನ್ನು ನಾವು ಕಡಿಮೆ ಮಾಡಿಕೊಳ್ಳಬಾರದು. ಯಾವಾಗಲೂ ವಿಜ್ಞಾಪನೆ ಪ್ರಾರ್ಥನೆಗಳನ್ನ ನಾವು ಮಾಡುತ್ತಾ ಇರಬೇಕು. ಹಲ್ಲೆಲೂಯ. ಗಮನಿಸಿದ ದೇವರ ಮಕ್ಕಳೇ, ಇಲ್ಲಿ ನಾವು ನೋಡುವಾಗ ಸ್ವಲ್ಪ ಪ್ರೀತಿಯನ್ನ ತೋರಿಸಿದಳು. ಆದರೆ ಋತಳಾದಳು ಏನ್ ಮಾಡಿದ್ಲು? ಅಂಟಿಕೊಂಡು ಜೀವಿಸಿದಳು. ಆಮೆನ್. ಅದಕ್ಕೋಸ್ಕರ ದೇವರ ಮಕ್ಕಳೇ, ಕೀರ್ತನೆಗಾರನ ಹೀಗೆ ಒಂದು ವಾಕ್ಯದಲ್ಲಿ ಬರಲ್ಪಡುತ್ತೆ. ಕೀರ್ತನೆ 1ನೇ ಅಧ್ಯಾಯ 1-2 ವಚನ ಓದ್ರಲ್ಲಿ ಓದುವಾಗ ವಾಕ್ಯದಲ್ಲಿ ಬರಲ್ಪಡುತ್ತೆ. ಅಲ್ಲಿ ಎಂತ ಬರಲ್ಪಡುತ್ತೆ? ಓದ್ರಿ. ಕೀರ್ತನೆ, ಯಾವನು ದುಷ್ಟರ ಆಲೋಚನೆಯಲ್ಲಿ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಾಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು. ಅವನು ಎಷ್ಟೋ ಧನ್ಯನು. ಎಷ್ಟೋ ಧನ್ಯನ ಅರ್ಥ ಏನು? ಎಷ್ಟೋ ಧನ್ಯನ ಅರ್ಥ ಏನು? ಅವನು ಎಷ್ಟೋ ಆಶೀರ್ವಾದ ಹೊಂದಿದವನು ಎಂಬುದಾಗಿ. ಹಲ್ಲೆಲೂಯ. ಧನ್ಯನಂದ್ರೆ ಅರ್ಥ ಏನು? ಆಶೀರ್ವಾದ ಹೊಂದಿದವನು ಎಂಬುದಾಗಿ. ದೇವರ ಮಕ್ಕಳು ಸ್ವಲ್ಪ ಗಮನಿಸ್ರಿ. ಇಲ್ಲಿ ನಾವು ನೋಡುವಾಗ ಅಂದ್ರೆ ದೇವರ ವಾಕ್ಯವನ್ನು ಧ್ಯಾನಿಸುವವನು ಎಷ್ಟೋ ಧನ್ಯನು. ಚೆನ್ನಾಗಿ ಗಮನಿಸಿರಿ ದೇವರ ಮಕ್ಕಳೇ. ನಾವು ದೇವರ ವಾಕ್ಯವನ್ನು ಅನುಸರಿಸುವಾಗ, ನಾವು ದೇವರ ವಾಕ್ಯವನ್ನ ಅಂಗೀಕರಿಸುವಾಗ, ದೇವರ ವಾಕ್ಯಗೆ ವಿಧೇಯರಾಗುವಾಗ, ಜೀವಿಸುವಾಗ, ನಾವು ಪ್ರಾರ್ಥಿಸುವಾಗ ದೇವರು ನಮ್ಮ ಪ್ರಾರ್ಥನೆ ಕೇಳಿ ನಮ್ಮನ್ನು ಆಶೀರ್ವಾದ ಮಾಡುವುದಿಲ್ಲ ದೇವರ ಮಕ್ಕಳೇ. ಹಲ್ಲೆಲೂಯ. ಗಮನಿಸಿದ ದೇವರ ಮಕ್ಕಳೇ, ಈ ಕೀರ್ತನೆ ನಾವು ನೋಡುವಾಗ, ಈ ಕೀರ್ತನೆ ಗಮನಿಸಿದ ದೇವರ ಮಕ್ಕಳೇ, ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ. ಆಮೇಲೆ ಹೇಗೆ ಹೇಳೋಣ ದೇವರು ಎಷ್ಟು ಒಳ್ಳೆಯವನು ಅಂತೇಳಿ? ಗಮನಿಸಿದ ದೇವರ ಮಕ್ಕಳೇ, ಈಗ ನಾವು ಯಾವ್ದಾದ್ರು ಒಂದು ವಸ್ತು ಎಷ್ಟು ವರ್ಷ ಬಚ್ಚಿಡ್ತೇವೆ ನಾವು? ನಮ್ಮ ಸರ್ಟಿಫಿಕೇಟ್ಗಳು ಅಲ್ಲ, ನಿಮಗೆ ಸರ್ಟಿಫಿಕೇಟ್ ಅದಾವ? ಎಷ್ಟು ವರ್ಷ ಬಚ್ಚಿಡ್ತೀವಿ ನಾವು? 10 ವರ್ಷ, 20 ವರ್ಷ, 50 ವರ್ಷ. ಇನ್ಮೇಲೆ ನಮಗೆ ಬಚ್ಚಿಡುವುದಕ್ಕೆ ಆಗುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಮಕ್ಕಳೇ, ದೇವರು ಈ ವಾಕ್ಯವನ್ನು ನಮಗೆ ಬಚ್ಚಿಟ್ಟಿದ್ದಾನೆ ಅಲ್ಲ. ಸೈತಾನ ನಾಶನ ಮಾಡ್ಬೇಕು ಅನ್ಕೊಂಡು ಈ ವಾಕ್ಯವನ್ನ ಕೆಲವೊಂದು ವ್ಯಕ್ತಿಗಳು ಬೈಬಲ್ ಇರಬಾರ್ದು ಅನ್ಕೊಂಡ್ರು. ಹಲ್ಲೆಲೂಯ. ಆದ್ರೆ ದೇವರು ಬಚ್ಚಿಟ್ಟು ನಮಗೆ ಆಶೀರ್ವಾದಕರವಾಗಲಿ ಅಂತೇಳಿ ಈ ವಾಕ್ಯಗಳನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಚಪಳಾಗಿ ದೇವರು ನಮಗೆ ಗಮನಿಸೋಣ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ಫರೋಹನ ಭಯಕ್ಕೆ ಮೋಶೆ ತಾಯಿ ಎಷ್ಟು ವರ್ಷ ಬಚ್ಚಿಟ್ಲು? ಮೋಶೆಯನ್ನ ಬರೀ ಕೇವಲ 3 ತಿಂಗಳು ಬಚ್ಚಿಟ್ಲು. ಎಷ್ಟು ತಿಂಗಳು? 3 ತಿಂಗಳು ಬಚ್ಚಿಟ್ಲು ದೇವರ ಮಕ್ಕಳೇ. ಆದ್ರೆ ದೇವರು ನಮ್ಮ ಪ್ರಯೋಜನಾರ್ಥವಾಗಿ, ನಮಗೆ ಉಪಯೋಗವಾಗಿ, ನಾವು ಆಶೀರ್ವಾದ ಹೊಂದಬೇಕಂತೇಳಿ
ನಾವು ರಕ್ಷಣೆ ಹೊಂದಬೇಕೆಂತೇಳಿ, ನಾವು ಪಾಪ ಪರಿಹಾರ ಹೊಂದಬೇಕೆಂತೇಳಿ, ನಾವು ಕರ್ತನನ್ನು ಹತ್ತಿರದಲ್ಲಿರ್ಬೇಕಂತೇಳಿ, ಕರ್ತನ ಪ್ರೀತಿಸುವರಾಗಿರ್ಬೇಕಂತೇಳಿ, ಪ್ರಾರ್ಥನೆ ಮಾಡಬೇಕಂತೇಳಿ ದೇವಾದ ದೇವರು ಈ ವಾಕ್ಯಗಳನ್ನು ನಮಗೋಸ್ಕರ ನಮ್ಮ ಕಾಲದವರೆಗೂ ಬಚ್ಚಿಟ್ಟಿದ್ದಾನೆ. ಆಮೆನ್, ಹಲ್ಲೆಲೂಯ. ದೇವರು ನಮ್ಮ ವಿಷಯದಲ್ಲಿ ಎಷ್ಟು ಶ್ರದ್ಧೆಯುಳ್ಳವನಾಗಿದ್ದಾನೆ ದೇವರ ಮಕ್ಕಳೇ. ಆಮೆನ್, ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯವನ್ನು ಎಷ್ಟು ಶ್ರದ್ಧೆಯಿಂದ ನಮಗೋಸ್ಕರ ಬಚ್ಚಿಟ್ಟಿದ್ದಾನೆ. ನಾವು ದೇವರಿಗಾಗಿ ಏನಾದರೂ ಬಚ್ಚಿಡ್ತೇವಾ? ಹಲ್ಲೆಲೂಯ, ಹಲ್ಲೆಲೂಯ. ಈ ವಾಕ್ಯವು ನಮಗೆ ಇಲ್ಲದ್ರಿಗಿನ ಇವತ್ತು ನಮಗೆ ರಕ್ಷಣೆ ಇಲ್ಲ. ಈ ವಾಕ್ಯ ನಮಗೆ ಆಶೀರ್ವಾದ ಇಲ್ಲ. ಈ ವಾಕ್ಯಗಳು ನಮಗೆ ಈ ಸ್ವಸ್ಥತೆಯೂ ಇಲ್ಲ ದೇವರ ಮಕ್ಕಳೇ. ಅದಕ್ಕೋಸ್ಕರ ದೇವರ ಮಕ್ಕಳೇ, ವಾಕ್ಯದಲ್ಲಿ ನಾವು ನೋಡುವಾಗ ದೇವರು ಹಲ್ಲೆಲೂಯ. ಆದರೆ ದೇವರ ಮಕ್ಕಳೇ, ಯಾರು ಕೂಡ ದೇವರ ವಾಕ್ಯಾನುಸಾರವಾಗಿ ಜೀವಿಸಲಿಲ್ಲ. ಇಸ್ರಾಯೇಲ್ ಯಾರು ಕೂಡ ದೇವರ ವಾಕ್ಯಾನುಸಾರವಾಗಿ ನಡ್ಕೊಳ್ಳಲಿಲ್ಲ. ಆಮೆನ್, ಹಲ್ಲೆಲೂಯ. ಈಗ ಸ್ವಲ್ಪ ಕೇಳುತ್ತೀವಿ ಮಕ್ಕಳೇ, ಧರ್ಮಶಾಸ್ತ್ರದಲ್ಲಿ ಸುಮಾರು 613 ಆಜ್ಞೆಗಳಿವೆ ಎಂಬುದಾಗಿ ಬೈಬಲ್ ಪಂಡಿತರು ಹೇಳ್ತಾರೆ. ಎಷ್ಟು ಆಜ್ಞೆಗಳಿದೆ? 613 ಆಜ್ಞೆಗಳು. ಎಷ್ಟು ಆಜ್ಞೆಗಳು? 613 ಆಜ್ಞೆಗಳು. ಈ 613 ಆಜ್ಞೆಗಳನ್ನು ನಾವು ನೆರವೇರಿಸಕ್ಕಾಗುತ್ತಾ? ಆದ್ರೆ ಧರ್ಮಶಾಸ್ತ್ರದಲ್ಲಿ ಅಡಕವಾಗಿರುವಂತಹ ಮಾತು ಏನಪ್ಪಾ ಅಂದ್ರೆ, ಧರ್ಮಶಾಸ್ತ್ರದಲ್ಲಿ ಎಷ್ಟೋ ಆಜ್ಞೆಗಳಿವೆ ಅಲ್ಲ, 613 ಆಜ್ಞೆಗಳಿವೆ. ಆದರೆ ದೇವರು ಕೆಲವೊಂದು ಆಜ್ಞೆಗಳಲ್ಲಿ ಅದನ್ನ ಏನ್ ಮಾಡಿದಾನೆ, ಅಡಕವಾಗಿ ಮಾಡಿದ್ದಾನೆ. ಆ ವಾಕ್ಯವನ್ನು ನೋಡಿಕೊಳ್ಳೋಣ ದೇವ್ರ ಮಕ್ಕಳೇ. ಹೋದ್ರಿ ಮತ್ತಾಯನ ಸುವಾರ್ತೆ, ಮತ್ತಾಯನ ಸುವಾರ್ತೆ 22ನೇ ಅಧ್ಯಾಯ 36-40 ವಚನ. ಗುರುವೇ 22 ಗುರುವೇ ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದೆಂದು ಗುರುವೇ ಧರ್ಮಶಾಸ್ತ್ರದಲ್ಲಿ ಯಾವ ಆಜ್ಞೆ ಮುಖ್ಯವಾದೆಂದು ಆತನನ್ನು ಕೇಳಿದಕ್ಕೆ ಆತನು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕೆಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದುಂಟು. ಎರಡನೇ ಆಜ್ಞೆ ಉಂಟು. ಅದು ಯಾವುದೆಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. ಈ ಎರಡು ಆಜ್ಞೆಗಳು ಸ್ವಲ್ಪ ಅರ್ಥ ಮಾಡ್ತೇವೆ. ಈ ಎರಡು ಆಜ್ಞೆಗಳು ಎಲ್ಲ ಧರ್ಮಶಾಸ್ತ್ರಕ್ಕೂ ಪ್ರವಾದನ ಗ್ರಂಥಕ್ಕೂ ಆಧಾರವಾಗಿವೆ ಎಂದು ಹೇಳಿದನು. ಹಲ್ಲೆಲೂಯ. ದೇವ್ರ ಮಕ್ಕಳು ಸ್ವಲ್ಪ ಅರ್ಥ ಮಾಡ್ರಿ. ನಾವು ಧರ್ಮಶಾಸ್ತ್ರ ಹೆಂಗ್ ನೆರವೇರ್ಸಕ್ಕಾಗ್ತೇವ್ರಿ? ಹೇಗೆ ನೆರವೇರ್ಸಕ್ಕಾಗ್ತೇವ್ರಿ? ನಾವು ಧರ್ಮಶಾಸ್ತ್ರವನ್ನ ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದ ಪ್ರೀತಿಸಬೇಕು, ನಿನ್ನ ಹಾಗೆ ನಿನ್ನ ನೆರೆಯವರನ್ನ ಪ್ರೀತಿಸಬೇಕು. ಹಲ್ಲೆಲೂಯ. ಇಲ್ಲಿ ನೋಡ್ರಿ, ನೋಹಮ್ಮಿ ಹೇಳ್ತಾಳೆ, ನಿನ್ನ ದೇವರ ಬಳಿಗೆ ನಿನ್ನ ಜನಾಂಗದ ಬಳಿಗೆ ಹೋಗಂತ ಹೇಳುವಾಗ ಓರ್ಪಳು ಮುದ್ದಿಟ್ಟು ಹೋದಳು. ಋತಳು ಏನ್ ಹೇಳ್ತಾಳೆ? ನಿನ್ನ ದೇವರೇ ನನ್ನ ದೇವರು. ನೀನ್ ಎಲ್ಲಿ ವಾಸಿಸ್ತೀಯೋ ಅಲ್ಲಿ ನಾನು ವಾಸಿಸ್ತೇನೆ. ನೀನು ಎಲ್ಲಿ ಜೀವಿಸ್ತೀಯೋ ಅಲ್ಲಿ ನಾನು ಜೀವಿಸ್ತೇನೆ. ನೀನು ಎಲ್ಲಿ ಸಮಾಧಿ ಆಗ್ತದೋ ನಾನು ಅಲ್ಲೇ ಸಮಾಧಿ ಆಗಬೇಕು. ಹಲ್ಲೆಲೂಯ. ನೋಡ್ರಿ ದೇವ್ರ ಮಕ್ಕಳೇ, ಆಕೆ ದೇವರನ್ನು ಪ್ರೀತಿಸಿದ್ದಾಳೆ. ಆಕೆ ಯಾರನ್ನು ಪ್ರೀತಿಸಿದ್ದಾಳೆ ಹೇಳ್ರಿ? ಅತ್ತೆಯನ್ನ ಪ್ರೀತಿಸಿದ್ದಾಳೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವ್ರ ಯಾಕೆ ನಾವು ಋತುಗಳನ್ನ ಈ ವಾಕ್ಯದಲ್ಲಿ ನಾವು ನೋಡುವಾಗ ಆಕೆ ಧರ್ಮಶಾಸ್ತ್ರವನ್ನು ನೆರವೇರಿಸಿದೆ ಎಂಬುದಾಗಿ ನಾವು ನೋಡುತ್ತೇವೆ. ಧರ್ಮಶಾಸ್ತ್ರವನ್ನ ಪ್ರೀತಿಸಿದಳೆ ಎಂಬುದಾಗಿ ನೋಡುತ್ತೇವೆ. ಹೆಂಗಪ್ಪ ಅಂದ್ರೆ, ಆಕೆ ತನ್ನ ದೇವತೆಯನ್ನ ಕಟ್ಟು ಮಾಡಿಕೊಂಡಳು, ತನ್ನ ಜನಾಂಗವನ್ನ ಬೇಡ ಎಂಬುದಾಗಿ ಅಂದುಕೊಂಡಳು. ಆದರೆ ನೋಹಮಿಯ ದೇವರನ್ನ ಆಕೆ ಏನ್ ಮಾಡಿದ್ರು? ದೇವರ ಮಕ್ಕಳೇ, ಗಟ್ಟಿಯಾಗಿಡ್ಕೊಂಡಳು. ಹಲ್ಲೆಲೂಯ. ಅಲ್ಲಿ ಹೇಳ್ತಾರ ವಾಕ್ಯದಲ್ಲಿ, ಇನ್ನೊಂದ್ಸಲ ವಾಕ್ಯ ಹೋದ್ರಿ, ಋತು ಪುಸ್ತಕದಲ್ಲಿ 1ನೇ ಅಧ್ಯಾಯ, ಅಲ್ಲಿ ನಿನ್ನ ದೇವರೇ ನನ್ನ ದೇವರು ಎಂಬುದಾಗಿ ಓದೋಣ. ನಿನ್ನ ಜನರೇ ನನ್ನ ಜನರು, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು, ನಿನ್ನ ದೇವರೇ ನನ್ನ ದೇವರು. ನೀನು ಸಾಯುವಲ್ಲಿ ನಾನು ಸಾಯುವೆನು, ನೀನು ಸಾಯುವಲ್ಲಿ ನಾನು ಸಾಯುವೆನು. ಹಲ್ಲೆಲೂಯ. ನೋಡಿ ದೇವ್ರ ಮಕ್ಕಳೇ, ಸ್ವಲ್ಪ ಈಗ ನಾವು ಸ್ವಲ್ಪ ಚೆನ್ನಾಗಿ ಡೀಪ್ ಆಗಿ ಹೋಗೋಣ. ಈಗ ಸ್ವಲ್ಪ ಕೇಳ್ರಿ. ಈ ಋತಳು ಯಾವ ಕಾಲದಲ್ಲಿ ಜೀವಿಸಿದಂತ ಸ್ತ್ರೀ? ಈ ಋತು ಗ್ರಂಥ ಯಾವ ಕಾಲದಲ್ಲಿ ಬರೆಯಲ್ಪಡುತ್ತೆ? ನ್ಯಾಯಸ್ಥಾಪಕರ ಕಾಲದಲ್ಲಿ ಬರೆಯಲ್ಪಟ್ಟೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿದ್ರೆ ಮಕ್ಕಳೇ, ಈಗ ಇಷ್ಟು ವೈರಾಗ್ಯ, ಇಷ್ಟು ಪ್ರೀತಿ, ಇಷ್ಟು
ಬಲ ಎಲ್ಲಿಂದ ಬಂತು ದೇವರ ಮಕ್ಕಳೇ? ನಾವು ಗಮನಿಸೋಣ ದೇವರ ಮಕ್ಕಳೇ. ಇಲ್ಲಿ ವಾಕ್ಯದಲ್ಲಿ ನೋಡುವಾಗ ಬೈಬಲಲ್ಲಿ ಋತು ಗ್ರಂಥ ಯಾವಾಗ ಬರೆಯಲ್ಪಡುತ್ತೆ ಎಂಬುದನ್ನು ನಾವು ನೋಡಿಕೊಳ್ಳುವಾಗ ಎರಡು ವಾಕ್ಯನ ನಿಮಗೆ ತೋರಿಸಕ್ಕೆ ಇಷ್ಟಪಡುತ್ತೇನೆ. ನ್ಯಾಯಸ್ಥಾಪಕರು 17ನೇ ಅಧ್ಯಾಯ 6ನೇ ವಚನ ಓದ್ರಿ. ನ್ಯಾಯಸ್ಥಾಪಕರು 17ನೇ ಅಧ್ಯಾಯ 6ನೇ ವಚನ. ಅವರ ಪಾದರಕ್ಷೆಗಳು ಹೆಗಲ ಮೇಲಣ ಈಟಿಯು ತಾಮ್ರದವು, ಅವನ ಬರ್ಜಿಯ ಹಿಡಿಕೆಯು ನೇಯ್ಗಾರರ ಕುಂಟೆಯಷ್ಟು ಗಾತ್ರವಾಗಿತ್ತು. ನ್ಯಾಯಸ್ಥಾಪಕರು 17 ಆ ಕಾಲದಲ್ಲಿ ಇಸ್ರಾಯೇಲರೊಳಗೆ ಅರಸನಿರಲಿಲ್ಲ. ಪ್ರತಿಯೊಬ್ಬನು ಮನಸ್ಸಿಗೆ ಬಂದ ಹಾಗೆ ನಡೆದುಕೊಳ್ತಾ ಇದ್ದಾರೆ. ಅಲ್ಲ, ಯಾವನ ಮನಸ್ಸಿಗೆ ಏನ್ ಬರ್ತದೆ ನಡ್ಕೊಳ್ಳೋದು. ದೇವ್ರ ಮಕ್ಕಳು ವಾಕ್ಯನ ಸಲುವಾಗಿ ಅಲ್ಲ. ನೋಡಿದ ದೇವ್ರ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ರಿ. ಅವರು ಮನಸ್ಸಿಗೆ ಬಂದಾಗ ನಡ್ಕೊಳ್ತಿದ್ರು. ತಾಯಿಗೆ ಮನಸ್ಸಿಗೆ ಬಂದ ತಾಯಿ, ತಂದೆಗೆ ಮನಸ್ಸಿಗೆ ಬಂದ ತಂದೆ, ಮಕ್ಕಳ ಮನಸ್ಸಿಗೆ ಬಂದಾಗೆ ಮಕ್ಕಳು. ಅಲ್ಲಯ್ಯ, ಒಂದು ಮನೆಯಲ್ಲಿ 5 ಜನ ತಿಳ್ಕೊಳ್ರಿ, ಒಂದು ಮನೆಯಲ್ಲಿ 7 ಜನ ತಿಳ್ಕೊಳ್ರಿ, ಆದ್ರೆ ಎಲ್ಲರೂ ಒಂದೇ ಮಾತಲ್ಲಿ ಇರುವುದಿಲ್ಲ. ಅಲ್ಲಯ್ಯ, ಗಮನಿಸಿದ ಮಕ್ಕಳೇ, ತಮ್ಮ ಮನಸ್ಸಿಗೆ ಬಂದಾಗ ನಡ್ಕೊಳ್ರಿ. ಇನ್ನೊಂದು ಅದೇ ವಾಕ್ಯದಲ್ಲಿ ನೋಡ್ತೇವೆ, 21ನೇ ಅಧ್ಯಾಯ 25ನೇ ವಚನ. ನ್ಯಾಯಸ್ಥಾಪಕರಲ್ಲಿ ಬೇಗ. ಆ ಕಾಲದಲ್ಲಿ ಅರಸನಿರಲಿಲ್ಲ. ಪ್ರತಿಯೊಬ್ಬನು ತನ್ನ ಮನಸ್ಸಿಗೆ ಬಂದಂತೆ ನಡೆಯುತ್ತಿದ್ದನು. ಹೆಂಗ್ ನಡೀತಾ ಇದ್ದಂತ ಅದನ್ನು ತನ್ನ ಮನಸ್ಸಿಗೆ ಬಂದಂತೆ ನಡ್ಕೊಳ್ತಾ ಇದ್ದ. ತನ್ನ ಮನಸ್ಸಿಗೆ ಬಂದಂತೆ ನಡ್ಕೊಳ್ತಾ ಇದ್ದ. ದೇವ್ರ ಮಕ್ಕಳೇ ಚೆನ್ನಾಗಿ ಅರ್ಥ ಮಾಡ್ರಿ. ವಾಕ್ಯದಲ್ಲಿ ಬರ್ಪಡುತ್ತೆ. ವಾಕ್ಯಕ್ಕೆ ಅನುಸಾರ ನೋಡಿ, ಅವ್ರಿಗೆ ಏನ್ ಕೊಡಲ್ಪಟ್ಟಿತ್ತು? ಅವ್ರಿಗೆ ಧರ್ಮಶಾಸ್ತ್ರ ಕೊಡಲ್ಪಟ್ಟಿತ್ತು. ಚೆನ್ನಾಗಿ ಕೇಳ್ಬೇಕು. ಅವ್ರಿಗೆ ಏನ್ ಕೊಡಲ್ಪಟ್ಟಿತ್ತು? ಅವ್ರಿಗೆ ಧರ್ಮಶಾಸ್ತ್ರ ಕೊಡಲ್ಪಟ್ಟಿತ್ತು. ಆದ್ರೆ ಧರ್ಮಶಾಸ್ತ್ರ ಕೊಡಲ್ಪಟ್ಟಾಗ ಧರ್ಮಶಾಸ್ತ್ರ ಅನುಸಾರ ನಡ್ಕೊಳ್ಳುವಾಗ ಅವ್ರಿಗೆ ಆಶೀರ್ವಾದ ಅಲ್ಲ, ಅವ್ರಿಗೇನಿರ್ತದೆ? ಅವ್ರಿಗೆ ಆಶೀರ್ವಾದ ಇರ್ತದೆ. ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಅಲ್ಲ, ತನ್ನ ಮನಸ್ಸಿನ ಪ್ರಕಾರ. ಅದಕ್ಕೋಸ್ಕರ ಜ್ಞಾನೋಕ್ತಿ ಪುಸ್ತಕದಲ್ಲಿ 14ನೇ ಅಧ್ಯಾಯ 12ನೇ ವಚನ ನೋಡಬರಪಡದೆ, ಒಬ್ಬ ಮನುಷ್ಯನು ತನ್ನ ದೃಷ್ಟಿಗೆ ತೋರುವ ಒಂದು ದಾರಿ ಉಂಟು, ಅದು ಕಟ್ಟಕಡೆಗೆ ಅದೇನಾಗಿರುತ್ತೆ? ಅದು ಮರಣ ಮಾರ್ಗವಾಗಿರುತ್ತದೆ. ಅಲ್ಲಯ್ಯ, ನೋಡಿದ್ದೇವೆ ಮಕ್ಕಳೇ, ಯಾರು ಕೂಡ ದೇವರು ಹುಡುಕುವುದಿಲ್ಲ, ಯಾರು ಕೂಡ ಪ್ರಾರ್ಥನೆ ಮಾಡುವುದಿಲ್ಲ, ಯಾರು ಕೂಡ ದೇವರಿಗೆ ಭಯಭಕ್ತಿಯನ್ನು ತೋರಿಸುವುದಿಲ್ಲ. ಎಲ್ಲರೂ ತಮಗೆ ಮನಸ್ಸಿಗೆ ಬಂದಂತೆ ಆಮೇಲೆ ತಮ್ಗೆ ಇಷ್ಟ ಬಂದವ್ರು ಹೆಂಡತಿಯರು ಮಾಡ್ಕೊಂಬೋದು, ತಮ್ಗೆ ಇಷ್ಟ ಬಂದ ಭೋಜನ ತಿನ್ನುವಂಥದ್ದು, ತಮ್ಗೆ ಇಷ್ಟ ಬಂದಂಥದ್ದು ಏನ್ ಬೇಕಾದ್ರೆ ಅದು ಮಾಡಿಕೊಳ್ಳುವಂಥದ್ದು ದೇವ್ರ ಮಕ್ಕಳೇ. ಅಲ್ಲಯ್ಯ, ಅದಕ್ಕೋಸ್ಕರ ದೇವ್ರ ಮಕ್ಕಳು ಯಾವಾಗ ಮನುಷ್ಯನು ಪಾಪ ಮಾಡ್ತಾರೋ ಆಗ ದೇವರು ಬರ ಮಾಡುತ್ತಾನೆ. ಅಲ್ಲಯ್ಯ, ಅಲ್ಲೇಲುಯ್ಯ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ ನಾವು ನೋಡುತ್ತೇವೆ, ನ್ಯಾಯಸ್ಥಾಪಕರು 21ನೇ ಅಧ್ಯಾಯ 25ನೇ ವಚನದಲ್ಲಿ ತಮ್ಮ ಮನಸ್ಸಿಗೆ ಬಂದಂತೆ ಅವ್ರು ನಡ್ಕೊಂಡಾಗ, ಈಗ ಋತು ಪುಸ್ತಕ 1ನೇ ಅಧ್ಯಾಯ 1ನೇ ವಚನ. ನ್ಯಾಯಸ್ಥಾಪಕರು ದೇಶದಲ್ಲಿ ಬರ ಬಂದ ನೋಡಿದ. ಇಲ್ಲಿ 2 ವಾಕ್ಯ ಅಲ್ಲೇ ಪಕ್ಕದಲ್ಲಿದೆ ನೋಡಿ. ಅಲ್ಲ, 2 ವಾಕ್ಯ ಅಲ್ಲೇ ಪಕ್ಕದಲ್ಲಿದೆ. ಒಂದು ವಾಕ್ಯ ಏನಂತ ಹೇಳ್ತದೆ? ತಮ್ಮ ಮನಸ್ಸಿಗೆ ಬಂದಂತೆ ನಡ್ಕೊಳ್ಳುವಾಗ ಅವ್ರಿಗೆ ಏನು ಬಂದಂತೆ? ಬರ ಬಂತಂತೆ. ಎಲ್ಲಿ? ಬೆತ್ಲೆಹೇಮಿನಲ್ಲಿ ಬರ ಬಂತಂತೆ. ಆಹಾರ ಇರುವ ಮನೆಯಲ್ಲಿ ಬರ ಬಂತಂತೆ. ಅಲ್ಲವಯ್ಯ, ಬೆತ್ಲೆಹೇಮ್ ಅಂದ್ರೆ ಆಹಾರ ಇರುವ ಮನೆ, ಆಹಾರ ಇರುವ ಮನೆಯಲ್ಲಿ ಬರ ಬಂತಂತೆ. ದೇವರ ಮಗುವೆ, ಇವತ್ತು ನಾನು ನೀನು ಕೂಡ ನಮ್ಮ ಇಷ್ಟಾನುಸಾರ ನಡ್ಕೊಳ್ಳುವಾಗ ನಮಗೇನು ಬರ್ತಾಳ್ರಿ? ಬರ ಬರ್ತದೆ. ಅದಕ್ಕೋಸ್ಕರ ದೇವರ ಮಕ್ಕಳೇ ರೋಗ ಬರ್ತಾ ಇದೆ, ಕಷ್ಟಗಳು ಬರ್ತಾ ಇದೆ. ಅಲ್ಲವಯ್ಯ, ಮತ್ತೆ ನಾವು ದೇವರ ಕಡೆಗೆ ತಿಳ್ಕೊಳ್ಳುವಾಗ, ನಾವು ಧರ್ಮಶಾಸ್ತ್ರ ಪ್ರಕಾರ ನಡ್ಕೊಳ್ಳುವಾಗ, ವಾಕ್ಯಾನುಸಾರವಾಗಿ ನಡ್ಕೊಳ್ಳುವಾಗ, ವಾಕ್ಯಾನುಸಾರವಾಗಿ ಪ್ರಾರ್ಥಿಸುವಾಗ ದೇವರು ಅದ್ಭುತವನ್ನು ಮಾಡುತ್ತಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಮಕ್ಕಳೇ, ಆ ದಿನಗಳಲ್ಲಿ ಜನರು ತಮ್ಮ ಮನಸ್ಸಿಗೆ ಬಂದಂತೆ ನಡ್ಕೊಳ್ತಾ ಇದ್ರು. ಅದಕ್ಕೋಸ್ಕರ ಅವರು ಯಾವಾಗೇನು ಬಂತು? ಬರ ಬಂತು ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವು ಇನ್ನ ಸ್ವಲ್ಪ ಮುಂದಕ್ಕೆ ಹೋಗೋಣ. ಈಗ ನಮ್ಮ ದೇವರು ನಮ್ಮನ್ನು ಹೇಗೆ ಪ್ರೀತಿಸ್ತಾನೆ ಈಗ ನಾವು ನೋಡಿಕೊಂಡ್ವಲ್ಲ. ಇಬ್ಬರ ಬಗ್ಗೆ ನೋಡಿದೆವು. ಒಂದು ಋತಳು ಅಂಟಿಕೊಂಡಿದ್ದಾಳೆ, ಓರ್ಪಳು ಅಲ್ಪಕಾಲ ಮುದ್ದಿಟ್ಟು ಹೋದಳು. ಇಸ್ಕರಿಯೋತನು ಕೂಡ ಏನ್ ಮಾಡಿದನು? ಯೇಸುವಿನ ಮುದ್ದಿಟ್ಟು ಏನ್ ಮಾಡಿದನು? ಯೇಸುವಿನನ್ನ ಹಿಡಿದು ಕೊಟ್ಟನು ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓರ್ಪಳು ಚರಿತ್ರೆಯಲ್ಲಿ ಕಾಣುವುದಿಲ್ಲ, ಓರ್ಪಳು ಬೈಬಲ್ ಗ್ರಂಥದಲ್ಲಿ ಮತ್ತೊಂದು ಸಾರಿ ಕಾಣುವುದಿಲ್ಲ. ಆಮೆನ್, ಹಲ್ಲೆಲೂಯಾ. ಇಸ್ಕರಿಯೋತನು ಏನ್ ಮಾಡಿದನು? ದೇವರ ಮಕ್ಕಳೇ, ಅವನು ಉರುಳಾಕಿಕೊಂಡು ಸತ್ತು ಹೋದನು.
ದೇವ್ರ ಮಕ್ಕಳ ಸ್ವಲ್ಪ ಅರ್ಥ ಮಾಡ್ರಿ. ನಾವು ಯೇಸುವನ್ನ ಯಾವಾಗಲೂ ಕೂಡ ಹೆಚ್ಚಾಗಿ ಪ್ರೀತಿಸಬೇಕು. ಎಲ್ಲರೂ ಹೆಚ್ಚಾಗಿ ಪ್ರೀತಿಸಬೇಕಂದ್ರೆ ನಾವು ಯೇಸುವನ್ನ ಹೇಗೆ ಪ್ರೀತಿಸಬೇಕು? ಹೆಚ್ಚಾಗಿ ಪ್ರೀತಿಸಬೇಕು. ಆಮೇಲೆ ನಮ್ಮನ್ನು ನಾವು ಹೇಗೆ ಪ್ರೀತಿಸಿಕೊಂಡು ಅದಕ್ಕಿಂತ ಅಧಿಕವಾಗಿ ಯೇಸುವನ್ನ ಪ್ರೀತಿಸಬೇಕು ದೇವರ ಮಕ್ಕಳೇ. ಆಮೇನ್, ಹಲ್ಲೆಲೂಯಾ. ಈಗ ಸ್ವಲ್ಪ ಅರ್ಥ ಮಾಡ್ರಿ. ಈಗ ಇನ್ನೊಂದು ವಾಕ್ಯ ಓದ್ಕೋಣ, ನಾವು ಮುಂದಕ್ಕೆ ಹೋಗೋಣ ಬೇಗ. ಋತು ಪುಸ್ತಕ 1ನೇ ಅಧ್ಯಾಯ 14ನೇ ವಚನ ಮಾತ್ರ ಓದ್ರಿ. ಆಗ ಅವರು ತಿರುಗಿ ಗಟ್ಟಿಯಾಗಿ ಅತ್ತರು ಓರ್ಪಡು ಅತ್ತೆಯನ್ನು ಮುದ್ದಿಟ್ಟು ಹೊರಟು ಹೋದರು. ರೂತಳಾದರೂ ಅತ್ತೆಯನ್ನೇ ಅಂಟಿಕೊಂಡಳು. ಹಲ್ಲೆಲೂಯಾ. ಈಗ ದೇವ್ರ ಮಕ್ಕಳ ಸಹ ಅರ್ಥ ಮಾಡಿ, ನಮಗೆ ಕಷ್ಟ ಬಂದ ಮೇಲೆ, ನಮಗೆ ಶ್ರಮೆ ಬಂದ ಮೇಲೆ ಯೇಸು ಕ್ರಿಸ್ತನು ಕೂಡ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ನೊಹಮಿಯನ್ನ ಋತುಳು ಯಾವ ರೀತಿಯಲ್ಲಿ ಅಂಟಿಕೊಂಡಳು, ಯೇಸು ಕ್ರಿಸ್ತನು ಕೂಡ ನಮ್ಮನ್ನು ಅಂಟಿಕೊಂಡು ಪ್ರೀತಿಸ್ತಾನೆ. ಹಲ್ಲೆಲೂಯಾ. ಆತನ ಪ್ರೀತಿ ಕೂಡ ಅಲ್ಪ ಪ್ರೀತಿ ಅಲ್ಲ ದೇವರ ಮಕ್ಕಳೇ. ಅದಕ್ಕೋಸ್ಕರ ವಾಕ್ಯದಲ್ಲಿ ಬರೆದಪಡುತ್ತಲ್ಲ, ಮಲಕಿ ಬರೆದ ಪುಸ್ತಕದಲ್ಲಿ 3ನೇ ಅಧ್ಯಾಯ 6ನೇ ವಚನ ಓದ್ಕೊಳ್ಳ ದೇವರ ಮಕ್ಕಳೇ. ಮಲಕಿ ಬರೆದ ಪುಸ್ತಕ 3ನೇ ಅಧ್ಯಾಯ 6ನೇ ವಚನ ಓದ್ರಿ. ಆದರೆ ಯೆಹೋವನಾದ ನಾನು ಮಾರ್ಪಟ್ಟಿಲ್ಲ. ನೋಡಿದ ದೇವ್ರ ಮಕ್ಕಳೇ, ನಮ್ಮ ದೇವರು ಮಾರ್ಪಡದ ದೇವರು. ಆಮೆನ್, ಹಲ್ಲೆಲೂಯಾ. ನೋಡಿ ದೇವ್ರ ಮಕ್ಕಳೇ, ಓರ್ಪಳು ಮಾರ್ಪಟ್ಟಳು, ಋತಳು ಮಾರ್ಪಡಲಿಲ್ಲ ಅಲ್ಲ. ಆಕೆ ಮಾರ್ಪಟ್ಟ, ಆಕೆ ಗಂಡ ಇದ್ದಂಗೆ ಇತ್ತು, ಗಂಡ ಸತ್ತೋದ್ಮೇಲೆ ಹಾಗೆ ಇತ್ತು. ಅತ್ತೆ ಹತ್ರ ಯಾವಾಗಲೂ ಕೂಡ ಎನಿ ಟೈಮ್ ಒಂದೇ ರೀತಿಯಲ್ಲಿ ಇದ್ದು ದೇವ್ರ ಮಕ್ಕಳೇ. ಅದಕ್ಕೋಸ್ಕರ ಇಲ್ಲಿ ವಾಕ್ಯದಲ್ಲಿ ಬಂದ್ಬಿಡದೆ, ನಾನು ಮಾರ್ಪಟ್ಟಿಲ್ಲ. ಆದ್ರಿಂದ ಯಾಕೋಬ ಸಂತತಿಯವರಲ್ಲಿ ಇಸ್ರಾಯೇಲ್ ಅಂತ ಅರ್ಥ. ಯಾಕೋಬ ಸಂತತಿಯವರೇ ನೀವು ನಾಶವಾಗಲಿಲ್ಲ. ಹಲ್ಲೆಲೂಯಾ. ದೇವರು ನಮ್ಮನ್ನು ಈ ಕರೋನ ರೋಗದಿಂದ ನಾಶ ಮಾಡುವುದಿಲ್ಲ. ಹಲ್ಲೆಲೂಯಾ. ನಮ್ಮನ್ನು ದೇವರು ತಪ್ಪಿಸುತ್ತಾನೆ. ಹಲ್ಲೆಲೂಯಾ. ನಮ್ಮನ್ನು ದೇವರು ಪ್ರೀತಿಸುವ ದೇವರು. ಯಾವ ರೀತಿಯಲ್ಲಿ ಪ್ರೀತಿಸ್ತಾನೆ ದೇವರ ಮಕ್ಕಳೇ? ನೊಹಮಿಯನ್ನ ಋತಳು ಯಾವ ರೀತಿಯಲ್ಲಿ ಅಂಟಿಕೊಂಡು ಪ್ರೀತಿಸಿದಳು, ದೇವರು ಕೂಡ ನಮ್ಮನ್ನು ಅಷ್ಟರ ಮಟ್ಟಿಗೆ ಅಂಟಿಕೊಂಡು ಪ್ರೀತಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ನಮ್ಮನ್ನು ಪ್ರೀತಿಸ್ತಾನೆ ಎಂಬುದಾಗಿ, ದೇವರು ನಮ್ಮನ್ನು ಪ್ರೀತಿಸ್ತಾನೆ ಎಂಬುದಾಗಿ ವಾಕ್ಯದ ಎಲ್ಲಿ ರುಜುವತ್ತಾಗಿದೆ ನೋಡೋಣ. ವಾಕ್ಯದಲ್ಲಿ ದೇವರ ಮಕ್ಕಳು ಒಂದು ಚಿಕ್ಕದಾಗಿ ವಾಕ್ಯಗಳನ್ನ 2ನೇ ಥೆಸಲೋನಿಕ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ಓದೋಣ. 2ನೇ ಥೆಸಲೋನಿಕ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ ಓದೋಣ. ಕರ್ತನಿಗೆ ಪ್ರಿಯರಾಗಿರುವ ಸಹೋದರರೇ ನೀವು ಸಾಕು. ನೋಡಿದ, ನಾವು ಕರ್ತನಿಗೆ ಏನಾಗಿದೆ? ಪ್ರಿಯರಾದ ಸಹೋದರರು ಅಂತ. ನೋಡಿದ, ದೇವರು ನಮ್ಮನ್ನ ಪ್ರಿಯರೇ ಎಂಬುದಾಗಿ ಎಣಿಸುತ್ತಾನೆ ದೇವರ ಮಕ್ಕಳೇ. ಅದಕ್ಕೋಸ್ಕರ ರೋಮದಲ್ಲಿ ವಾಕ್ಯದಲ್ಲಿ ಬಂದ್ಬಿಡುತ್ತೆ 8ನೇ ಅಧ್ಯಾಯ 35ನೇ ವಚನ 39ನೇ ವಚನವರೆಗೆ ಓದೋಣ ದೇವ್ರ ಮಕ್ಕಳು. ಓದ್ರಿ. ರೋಮ 8:35-39. ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವು. ನೋಡಿದ, ಈ ವಾಕ್ಯ ದೇವರ ಸ್ವಲ್ಪ ಕೇಳ್ರಿ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರ ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನ ಇಲ್ಲದಿರುವುದು, ವಸ್ತ್ರ ಇಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ. ದೇವರೇ ನಾನು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಗುರಿಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತಲ್ಲ. ಆದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಹಲ್ಲೆಲೂಯಾ. ಚಪ್ಪಾಳೆ ದೇವರು ನಮ್ಮನ್ನು ನಡ್ಕೊಳ್ತಾನೆ. ಆಮೆನ್, ಹಲ್ಲೆಲೂಯಾ. ನೋಡಿದ, ದೇವರು ನಮ್ಮನ್ನು ಶಾಶ್ವತವಾಗಿ ಪ್ರೀತಿಸ್ತಾನೆ. ಯಾವ ಸಮಯದಲ್ಲೂ ಕೂಡ ದೇವರು ನಮ್ಮನ್ನು ಕೈ ಬಿಡುವ ದೇವರಲ್ಲ ದೇವರ ಮಕ್ಕಳೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಷ್ಟ ಬಂದಾಗ ನಮ್ಮನ್ನು ಕೈ ಬಿಡುವುದಿಲ್ಲ, ಮರಣ ಇರುವಾಗ ನಮ್ಮನ್ನು ಕೈ ಬಿಡುವುದಿಲ್ಲ, ರೋಗ ಬಂದಾಗ ನಮ್ಮನ್ನು ಕೈ ಬಿಡುವುದಿಲ್ಲ, ಶಾಪ ಬಂದಾಗ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಎಂತ ಸಮಯ ಬರಲಿ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಇವತ್ತು ಬಹಳ ಜನ ನೋಡಿದ್ದೇವೆ, ನಾವು ಸ್ವಂತ ಅಣ್ಣ ತಮ್ಮಂದಿರಾಗಿ ನಾನು ಇನ್ನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳಿದ್ವಿ. ಯಾರಿಗಾದ್ರೂ ರೋಗ ಬಂದ್ರಿಗಿನ, ಯಾರಿಗಾದ್ರೂ ಕಷ್ಟ ಬಂದ್ರಿಗಿನ ನೋಡು ಗಂಡ ಹೆಂಡತಿಗಳು ಪ್ರಮಾಣ ಮಾಡ್ತಾರ. ಏನಂತ ಪ್ರಮಾಣ ಮಾಡ್ತಾರ? ಮರಣ ಬರುವ ತನಕ ನಾನು ಇದನ್ನು ಬಿಟ್ಟು ಅಗಲುವುದಿಲ್ಲ ಎಂಬುದಾಗಿ ಹೇಳ್ತಾರೆ. ಆಗ ದೇವ್ರ ಮಕ್ಕಳು ಸ್ವಲ್ಪ ಕಷ್ಟ ಬಂದಾಗ ಗಂಡನ ಮೇಲೆ ಹೆಂಡತಿಗೆ ಅಸಹ್ಯ, ಹೆಂಡತಿ ಮೇಲೆ ಗಂಡನಿಗೆ ಅಸಹ್ಯ. ಹಲ್ಲೆಲೂಯಾ. ಆಗ ಯೇಸು ಸ್ವಾಮಿ ನಮ್ಮನ್ನು ಎಂದೂ ಕೂಡ ಕೈ ಬಿಡುವುದಿಲ್ಲ ದೇವ್ರ ಮಕ್ಕಳು. ಅದಕ್ಕೋಸ್ಕರ ಯಾಕೋಬರಿಗೆ ಹೇಳ್ತಾನೆ,
ಯಾಕೋಬನೇ ನಾನು ಮಾರ್ಪಟ್ಟಿಲ್ಲ, ನಾನು ಮಾರ್ಪಡದ ದೇವರು. ಆಮೆನ್. ಹಲ್ಲೆಲೂಯ. ಇದನ್ನ ಋತಳು ತಿಳ್ಕೊಂಡು ಅತ್ತೆಯನ್ನೇ ಗಟ್ಟಿಯಾಗಿ ಹಿಡಿದುಕೊಂಡು ಬರ್ತಾ ಇದ್ದಾಳೆ. ಆಮೆನ್. ಹಲ್ಲೆಲೂಯ. ಹಿಡಿದುಕೊಂಡು ಬರ್ತಾ ಇದ್ದಾಳೆ. ದೇವ್ರ ಮಕ್ಕಳ ಚೆನ್ನಾಗಿ ಅರ್ಥ ಮಾಡಿ. ಅದಕ್ಕೋಸ್ಕರ ದೇವ್ರ ಮಕ್ಕಳು ಈಗ ಸ್ವಲ್ಪ ಅರ್ಥ ಮಾಡಿ. ಈಗ ನಾವು ವಾಕ್ಯ ನೋಡಿಕೊಂಡು ಎಲ್ಲಿ ನ್ಯಾಯಸ್ಥಾಪಕರು 21-25 ವಚನದಲ್ಲಿ ಅಲ್ಲಿ ಏನಂತ ಬರೆಯಲ್ಪಟ್ಟಿದ್ದು, ಜನರು ತಮ್ಮ ಮನಸ್ಸಿಗೆ ಬಂದಂತೆ ಅವ್ರು ನಡ್ಕೊಳ್ಳುವಾಗ, ಋತು ಪುಸ್ತಕ 1ನೇ ವಚನ ಪ್ರಕಾರ ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಲಿ ಏನಂತ ಬರೆಯಲ್ಪಟ್ಟಿದ್ರೆ ಅಲ್ಲಿ ಬರ ಬಂತು. ಆಮೆನ್. ಅಲ್ಲಿ ಏನ್ ಬಂತು? ಬರ ಬಂತು. ದೇವ್ರ ಮಗುವೆ ಸ್ವಲ್ಪ ಅರ್ಥ ಮಾಡು. ಈಗ ಲೈವ್ ನಲ್ಲಿ ನೋಡುವಂತ ನೀವು ಕೂಡ ಯಾರೇ ಆಗಿದ್ರು ಕೂಡ ದೇವರ ಮಕ್ಕಳೇ, ನಮ್ಮ ಮನಸ್ಸಿಗೆ ಬಂದಂತೆ ನಾವು ನಡ್ಕೊಳ್ಳುವಾಗ ನಮಗೇನು ಬರ್ತದೆ ಹೇಳ್ರಿ? ಬರ ಬರುತ್ತದೆ, ಕಷ್ಟಗಳು ಬರ್ತವೆ, ರೋಗಗಳು ಬರ್ತವೆ, ಶ್ರಮೆಗಳು ಬರ್ತವೆ, ಅನೇಕ ತೊಂದರೆಗಳು ನಮ್ಮ ಜೀವಿತದಲ್ಲಿ ಆಗುತ್ತವೆ ದೇವರ ಮಕ್ಕಳೇ. ಅದಕ್ಕೋಸ್ಕರ ದಾವೀದ ಹೇಳ್ತಾರಲ್ಲ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರನ್ನು ಕೂತಿಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಹಗಲಿರುಳು ಆನಂದ ಪಡುವನಾಗಿ ಅದನ್ನೇ ಧ್ಯಾನಿಸಿರುವನು ಅವನೆಷ್ಟೋ ಧನ್ಯನು. ದೇವರ ವಾಕ್ಯ ಪ್ರಕಾರ ನೀನು ಜೀವಿಸುವಾಗ ನೀನು ಧನ್ಯನು. ನಿನ್ನ ಗೂಡಾರ ಸುತ್ತಮುತ್ತಲು ಆತನ ರಕ್ತದ ಬೇಲಿನ ಹಾಕಿ ಕವಚವಾಗಿ ಕಾಪಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಮಕ್ಕಳು ಇವತ್ತು ಬಹಳ ಜನರಿಗೆ ತಿಳ್ಕೊಳ್ಳುವುದಿಲ್ಲ. ಬಹಳ ಜನರು ಕಷ್ಟ ಬಂದ ಮೇಲೆ ಯಾಕಡೆ ಹೋಗ್ತಾರೆ, ಯಾವ್ದಾವ್ದೋ ಕಡೆಗೆ ಹೋಗ್ತಾರೆ. ಆದ್ರೆ ನಮ್ ಕಷ್ಟ ಬಂದ ಕೂಡಲೇ ನಮ್ಮನ್ನು ನಾವು ಪರೀಕ್ಷಿಸಬೇಕು. ಈ ಕಷ್ಟಗಳು, ಈ ಶ್ರಮೆಗಳು, ಈ ಬಾಧೆಗಳು ಎಲ್ಲಿಂದ ಬಂದು, ಇದಕ್ಕೆ ಕಾರಣ ಯಾರು ಎಂಬುದಾಗಿ. ಆಮೇಲೆ ಒಂದು ಸಾರಿ ಆ ಎಂಬ ಪಟ್ಟಣಕ್ಕೆ ಯೆಹೋಶುವನು ಯುದ್ಧ ಮಾಡುವುದಕ್ಕೆ ಹೋಗಿರ್ತಾನೆ. ಯುದ್ಧ ಮಾಡುವುದಕ್ಕೆ ಆ ಜನರನ್ನು ಕಳಿಸಿರುವಾಗ ಅಲ್ಲಿ ದೇವರ ಮಕ್ಕಳೇ ಸಣ್ಣ ಪಟ್ಟಣ, ಸಣ್ಣ ಊರು, ಅಲ್ಲಿ ಕಳಿಸಿರುವಾಗ ದೇವರ ಮಕ್ಕಳೇ ಆಯಿ ಎಂಬ ಆ ಊರಿನವರು ಇಸ್ರಾಯೇಲರನ್ನು ಓಡಿಸಿದಾಗ ಇಸ್ರಾಯೇಲರ 36 ಜನರನ್ನ ಸಾಯಿಸಿದಂತೆ. ಎಷ್ಟು ಜನರು ಸಾಯಿಸಿದಂತೆ? 36 ಜನರನ್ನು ಸಾಯಿಸಿದಾಗ ನೋಡ್ರಿ, ಇಲ್ಲಿ ಸ್ವಲ್ಪ ಅರ್ಥ ಮಾಡಿದ್ರು ಮಕ್ಕಳೇ ಹೇಳ್ರಿ. ಸೋಲಿಗಿಂತ ಮುಂಚೆ ಜಯ ಇತ್ತು ಅವರಿಗೆ. ಹಲ್ಲೆಲೂಯ, ಹಲ್ಲೆಲೂಯ. ಅಪಜಯಕ್ಕಿಂತ ಮುಂಚೆ ದೇವರು ದೊಡ್ಡ ಜಯ ಕೊಟ್ಟಿದ್ದ. ಎರ್ಕೋ ಪಟ್ಟಣವನ್ನ ಏನ್ ಮಾಡಿದ್ರು ಅದನ್ನು? ಎರ್ಕೋ ಪಟ್ಟಣ ಏನ್ ಮಾಡಿದ್ರು? ಸ್ವಲ್ಪ ಪ್ರತಿಕ್ರಿಯಿಸಿ. ಎರ್ಕೋ ಪಟ್ಟಣ ಏನ್ ಮಾಡಿದ್ರು? ಬಿಡಿಸಿದನು. ಗೋಡೆ ಕುಸಿದು ಬಿತ್ತು. ಆಮೆನ್. ಗೋಡೆ ಕುಸಿದು ಬಿತ್ತು ದೇವರ ಮಕ್ಕಳೇ. ಹಲ್ಲೆಲೂಯ. ಅಂತ ದೊಡ್ಡ ಪಟ್ಟಣವನ್ನ, ಆತನು ಗೋಡೆಯನ್ನ ಆತನು ಕೆಡವಿ ಹಾಕಿದನು. ಆದರೆ ದೇವರ ಮಕ್ಕಳೇ ಯಾವಾಗ ಅಲ್ಲಿ ಮುಂದೆ ಹೋಗಿ ಆ ಎಂಬ ಊರಿಗೆ ಹೋಗಿ ಯುದ್ಧ ಮಾಡುವಾಗ ಆ ಯುದ್ಧದಲ್ಲಿ ಅವರು ಸೋತೋದ್ರು ದೇವರ ಮಕ್ಕಳೇ. ಹಲ್ಲೆಲೂಯ. ಯಾಕೆ ಆ ವಾಕ್ಯ ಓದು. ಯೆಹೋಶುವನ ಗ್ರಂಥ 7ನೇ ಅಧ್ಯಾಯ 12ನೇ ವಚನ ಓದು. ಯೆಹೋಶುವನ ಗ್ರಂಥ. ಆದ್ದರಿಂದ ಇಸ್ರಾಯೇಲರು ಶತ್ರುಗಳ ಮುಂದೆ ನಿಲ್ಲಲಾರದೆ ಅವರಿಗೆ ಬೆನ್ನು ತೋರಿಸುವರು. ಅವರು ಶಾಪಗ್ರಸ್ತರೇ. ಶಾಪಕ್ಕೆ ಕಾರಣವಾದದ್ದನ್ನು ನೋಡಿದ್ದೇವೆ. ಶಾಪಕ್ಕೆ ಕಾರಣವಾದದ್ದನ್ನು ನಿಮ್ಮ ಮಧ್ಯದಲ್ಲಿ ತೆಗೆದು ಹಾಕುವವರೆಗೆ ನಾನು ನಿಮ್ಮ ಸಂಗಡ ಬರುವುದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನಮಗೆ ಯಾವಾಗ ಸೋಲು ಬರ್ತಾವಂದ್ರೆ ದೇವರಿಗೆ ಅನಿಷ್ಟವಾದ ಕಾರ್ಯಗಳನ್ನು ಮಾಡುವಾಗ, ದೇವರಿಗೆ ವಿರುದ್ಧವಾಗಿ ಉದ್ದೇಶಗಳನ್ನ ಆಲೋಚಿಸುವಾಗ ದೇವರ ಮಕ್ಕಳಿಗೆ ನಮಗೆ ಶ್ರಮೆಗಳು, ಬಾಧೆಗಳು, ಕಣ್ಣೀರು, ದುಃಖಗಳು ಬರ್ತವೆ. ಆಮೇಲೆ ಈಗ ನೋಡ್ರಿ, ಇಷ್ಟು ದೊಡ್ಡ ಪಟ್ಟಣವನ್ನ ದೇವರು ಸುಲಭವಾಗಿ ಸ್ವಾಧೀನ ಮಾಡಿಕೊಂಡ್ರ, ಕಷ್ಟಪಟ್ಟು ಸ್ವಾಧೀನ ಮಾಡಿಕೊಂಡ್ರ? ಸುಲಭವಾಗಿ ಸ್ವಾಧೀನ ಮಾಡಿಕೊಂಡ್ರು. ಏನ್ ಮಾಡಿಕೊಂಡ್ರ? ಸುಲಭವಾಗಿ ಸ್ವಾಧೀನ ಮಾಡಿಕೊಂಡ್ರು. ಹಲ್ಲೆಲೂಯ. ಇವರು ಅನ್ಕೊಂಡ್ರು ಮುಂದೆ ಬಹಳ ಸಣ್ಣ ಪಟ್ಟಣ, ಸಣ್ಣದದು, ಅಲ್ಲಿ ಸೈನಿಕರು ಸಣ್ಣದಂತೇಳಿ ಸ್ವಲ್ಪ ಜನರು ಸಾಕಂತ ಅನ್ಕೊಂಡು ಹೋಗುವಾಗ ದೇವ್ರ ಮಕ್ಕಳೇ ಅಲ್ಲೇನಾಯ್ತು? ಅಪಜಯ ಉಂಟಾಯ್ತು ದೇವರ ಮಕ್ಕಳೇ. ಹಲ್ಲೆಲೂಯ. ಅಪಜಯ ಹೆಂಗುಂಟಾಯ್ತು? ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ಳುವಾಗ. ಯಾವ ವ್ಯಕ್ತಿ? ಆಕನು ಮಿಕಾಯನ ಮಗನ ಆಕನು ಏನ್ ಮಾಡಿದ? ದೇವರ ವಸ್ತುಗಳನ್ನ ತಾನು ಕದ್ದುಕೊಂಡನು. ಅಲ್ಲ, ಬಹಳ ಜನರು ನಾವು ದೇವರಿಗೆ ಕೊಡುವಂಥದ್ದು ಕೂಡ ಕದ್ದುಕೊಳ್ತೀವಿ. ದೇವರಿಗೆ ಮೀಸಲಾಗಿರುವಂಥದ್ದನ್ನು ಕದ್ದುಕೊಳ್ತೀವಿ. ದೇವರಿಗೆ ಕೊಡುವಂತ 2 ಗಂಟೆ 40 ನಿಮಿಷ ಕಾಲವನ್ನ ಕದ್ದುಕೊಳ್ತೀವಿ. ಬೈಬಲ್ ಓದಂಗಿಲ್ಲ, ಪ್ರಾರ್ಥನೆ ಮಾಡಂಗಿಲ್ಲ, ಆಲಯಕ್ಕೆ ಬರಂಗಿಲ್ಲ,
ವಾಕ್ಯ ಕೇಳಂಗಿಲ್ಲ, ವಾಕ್ಯ ಓದುವುದಿಲ್ಲ. ದೇವರಿಂದ ನಾವೆಲ್ಲವನ್ನು ಕದ್ದುಕೊಳ್ತೀವಿ. ಕದ್ದುಕೊಳ್ಳೋದ್ರ ಕಾರಣ ಏನಾಗಿದ್ದೇವೆ? ಶಾಪಗ್ರಸ್ತರಾಗಿದ್ದೇವೆ. ಹಲ್ಲೆಲೂಯ. ನೋಡಿದ್ರೆ ಇಷ್ಟು ಮಹಿಮುಳ್ಳ ದೇವರು ಅಂತ ದೊಡ್ಡ ಪಟ್ಟಣವನ್ನ ಇವರಿಗೆ ಸ್ವಾಧೀನ ಮಾಡಿದಾಗ, ಯಾವಾಗ ದೇವರ ಮಾತಿಗೆ ವಿರುದ್ಧವಾಗಿ ಇವರು ಜೀವಿಸಿದ್ರು ತಕ್ಷಣವೇ ಏನು ಬಂತು ಇವರಿಗೆ? ಸೋಲು ಉಂಟಾಯ್ತು ದೇವರ ಮಕ್ಕಳೇ. ಹಲ್ಲೆಲೂಯ. ಅದಕ್ಕೋಸ್ಕರ ನಾವು ಕೂಡ ದೇವರ ಮಕ್ಕಳಿಗೆ ಅಂತ್ಯಕಾಲದಲ್ಲಿ ನಮ್ಮ ಇಷ್ಟಾನುಸಾರ ನಾವು ನಡ್ಕೊಳ್ಬಾರ್ದು ಅಲ್ಲ. ಈ ಲೋಕದಲ್ಲಿ ಅನ್ಯ ಜನರು ನಡ್ಕೊಳ್ಳುವ ಹಾಗೆ, ಈ ಲೋಕದಲ್ಲಿ ಅನ್ಯ ಜನರು ತಮ್ಮ ತಮ್ಮ ಇಷ್ಟಾನುಸಾರ ನಡ್ಕೊಳ್ಳುವ ಹಾಗೆ ನಾವು ನಮ್ಮ ಮನಸ್ಸಿಗೆ ಬಂದಂತೆ ನಾವು ನಡ್ಕೊಳ್ಬಾರ್ದು. ಆಮೇಲೆ ನಾವ್ ಹೆಂಗ್ ನಡ್ಕೊಳ್ಬೇಕು? ದೇವರ ಚಿತ್ತಾನುಸಾರ ನಡ್ಕೊಳ್ಬೇಕು, ವಾಕ್ಯಾನುಸಾರವಾಗಿ ನಾವು ನಡ್ಕೊಳ್ಬೇಕು. ಹಲ್ಲೆಲೂಯ. ವಾಕ್ಯಾನುಸಾರ ನಡ್ಕೊಳ್ಳುವಾಗ ವಾಕ್ಯಾನುಸಾರವಾದ ಆಶೀರ್ವಾದಗಳನ್ನು ನಾವು ಅನುಭವಿಸುತ್ತೇವೆ. ಆಮೇನ್. ಹಲ್ಲೆಲೂಯ. ನೋಡಿ, ದೇವರ ಪ್ರೀತಿ ಓರ್ವ ಪ್ರೀತಿ ಅಲ್ಲ, ದೇವರ ಪ್ರೀತಿ ಋತು ಪ್ರೀತಿ ಆಗಿದೆ. ಹಲ್ಲೆಲೂಯ. ನೋಡಿ, ಒಂದು ಸಾಲ ಅವನಿಗೆ ಶ್ರಮೆಭಾರ ಮಾಡಿದಲ್ಲ, ಅವ್ರಿಗೆ ಆಹಾರವನ್ನ ಇಲ್ದಂಗೆ ಮಾಡಿದ ಅಲ್ಲ. ನಾವು ಹುಡುಗರು ನಾವು ತಪ್ಪು ಮಾಡುವಾಗ ಒಂದ್ ಒಪ್ಪತ್ತು ಎರಡು ಒಪ್ಪತ್ತು ಅವ್ರಿಗೆ ಊಟ ಕಡಿಮೆ ಮಾಡೋ ಏನಾಗ್ತಾನ ದಾರಿ ಬರ್ತಾನೆ ಮಾಡ್ತಾನೆ. ಹಲ್ಲೆಲೂಯ. ಯಾವಾಗ ಜನರು ತಪ್ಪು ಮಾಡ್ತಾರೋ ಆಗ ದೇವರು ಬರವನ್ನು ಬರ ಮಾಡಿದ್ದಾನೆ ಬೈಬಲ್ ಅಲ್ಲಿ. ಆಮೇಲೆ ಶ್ರಮೆಗಳನ್ನು ಬರ ಮಾಡಿದ್ದಾನೆ, ಕಷ್ಟಗಳನ್ನು ಬರ ಮಾಡಿದ್ದಾನೆ, ದುಃಖಗಳನ್ನು ಬರ ಮಾಡಿದ್ದಾನೆ. ಹಲ್ಲೆಲೂಯ. ಯಾವಾಗ ಅವರು ದುಷ್ಟ ಕಾರ್ಯಗಳನ್ನು ಬಿಟ್ಟು ತಮ್ಮನ್ನು ತಾವು ದೇವರ ಕಡೆ ತಿರುಗಿಕೊಂಡು ಉಪವಾಸ ಪ್ರಾರ್ಥನೆ ಮಾಡಿದರು, ದೇವರು ಮಾಡಬೇಕಾದ ಕೇಳಿಗೆ ಮನಮರುಗಿ ಆತನು ಬಿಟ್ಟು ಬಿಟ್ಟು ನಮ್ಮದಾಗಿ ನೋಡುತ್ತೇವೆ. ಹಲ್ಲೆಲೂಯ. ದೇವರು ಮತ್ತೆ ಇಸ್ರಾಯೇಲನ್ನು ಪ್ರೀತಿಸಿದನು. ಆಮೇನ್. ನೋಡಿದ, ದೇವರು ಮಾರ್ಪಟ್ಟಿಲ್ಲ. ದೇವರು ಅಲ್ಲಿ ಬರ ಮಾಡಿದ. ಸ್ವಲ್ಪ ದಿವಸ ಆದ ನಂತರ, ಸ್ವಲ್ಪ ವರ್ಷ ಆದ ನಂತರ ಏನ್ ಮಾಡಿದ? ಅವರಿಗೆ ಮತ್ತೆ ಆಹಾರವನ್ನು ಬರ ಮಾಡಿದ. ನಾವು ಹಾಕಿ ಓದಂತೆ ಋತು ಪುಸ್ತಕ, ಋತು ಗ್ರಂಥ 1ನೇ ಅಧ್ಯಾಯ 6ನೇ ವಚನ ಓದೋಣ ಬೇಗ. ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ, ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದ್ದಾನೆಂಬ ವರ್ತಮಾನವನ್ನು ಕೇಳಿದ ನೊವೊಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಸೊಸೆಯರೊಡನೆ ಹೊರಟಳು. ದೇವರು ಅವರನ್ನು ಕಟಾಕ್ಷಿಸಿದನು. ದೇವರು ಅವರನ್ನ ಕರುಣಿಸಿದನು. ದೇವರು ಅವರನ್ನ ಏನ್ ಮಾಡಿದನು? ಪ್ರೀತಿಸಿದನು. ಇನ್ನು ಸರ್ ಬಾಳ ಯೆಹೋವನು ತನ್ನ ಜನರನ್ನು ಕಟಾಕ್ಷಿಸಿ ಅವರಿಗೆ ಆಹಾರವನ್ನು ಅನುಗ್ರಹಿಸಿದನೆಂಬ ವರ್ತಮಾನವನ್ನು ಕೇಳಿದ ನೊವೊಮಿಯು ಮೋವಾಬ್ ದೇಶದಿಂದ ಸ್ವದೇಶಕ್ಕೆ ಹೋಗಬೇಕೆಂದು ಸೊಸೆಯರೊಡನೆ ಹೊರಟಳು. ದೇವರ ಮಕ್ಕಳೇ, ಇಲ್ಲಿ ಗಮನಿಸುವುದಾದ ದೇವರ ಮಕ್ಕಳೇ, ಆತನ ಮತ್ತು ಏನ್ ಮಾಡಿದನು? ಅವರಿಗೆ ಆಹಾರವನ್ನು ಕೊಟ್ಟನು. ಹಲ್ಲೆಲೂಯ. ಆತನ ಪ್ರೀತಿಯನ್ನ ಮತ್ತೆ ಅದನ್ನು ಬದಲಾಯಿಸಿಕೊಳ್ಳಲಿಲ್ಲ ದೇವರ ಮಕ್ಕಳೇ. ಆತನು ಮತ್ತೆ ಅವರಿಗೆ ಆಹಾರವನ್ನ ದಯಪಾಲಿಸಿದನು. ಆಮೆನ್. ಹಲ್ಲೆಲೂಯ. ನಮ್ಮ ದೇಶವನ್ನು ಕೂಡ ದೇವರು ಏನ್ ಮಾಡ್ತಾನೆ? ಈ ಕರೋನ ರೋಗದಿಂದ ದೇವರು ಏನ್ ಮಾಡ್ತಾನೆ? ಈ ಕೊರೋನಾ ರೋಗದಿಂದ ತಪ್ಪಿಸುತ್ತಾನೆ. ಆಮೆನ್. ಅದಕ್ಕೋಸ್ಕರ 2000 ವರ್ಷಗಳ ಹಿಂದೆ ತೋಮನನ್ನ ನಮ್ಮ ದೇಶಕ್ಕೆ, ನಮ್ಮ ಭಾರತ ದೇಶಕ್ಕೆ ಯೇಸು ಸ್ವಾಮಿ ಕಳಿಸಿಕೊಟ್ಟನು. ಹಲ್ಲೆಲೂಯ. ಯೇಸು ಸ್ವಾಮಿ 2000 ವರ್ಷಗಳಿಂದ ನಮ್ಮ ದೇಶವನ್ನು ಪ್ರೀತಿಸಿದ್ದಾನೆ. ದೇವರ ಮಕ್ಕಳೇ, ನಮ್ಮ ದೇಶವು ಈ ರೋಗದಿಂದ ನಾಶವಾಗುವುದಿಲ್ಲ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ಕ್ರೈಸ್ತ ಮಕ್ಕಳು ಎಲ್ಲರೂ ಸೇರಿ, ಕ್ರೈಸ್ತವರು, ಭಾರತ ದೇಶದ ಪ್ರತಿಯೊಬ್ಬ ಕ್ರೈಸ್ತವರು ಉಪವಾಸಿದ್ದು ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿ ಖಚಿತವಾಗಿ ದೇವರು ಈ ಕರೋನಾ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲಗೊಳಿಸುತ್ತಾನೆ. ಆಮೆನ್. ಅದಕ್ಕೋಸ್ಕರ ವಾಕ್ಯದಲ್ಲಿ ಬರಬಾರದು. 2ನೇ ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಚನದಲ್ಲಿ ಹೋಗ್ಬೇಡ್ರಿ. ಅಲ್ಲಿ ಹೋಗುತ್ತೆ, ನನ್ನ ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಾವು ತಗ್ಗಿಸಿಕೊಂಡು ಕೆಟ್ಟ ನಡೆದನ್ನು ಬಿಟ್ಟು ನನಗೆ ಪ್ರಾರ್ಥಿಸುವುದಾದರೆ ನಾನು ಅವರ ಪ್ರಾರ್ಥನೆ ಆಲಿಸಿ ಅವರ ಪಾಪವನ್ನು ಕ್ಷಮಿಸಿ ಅವರ ದೇಶವನ್ನು ಆರೋಗ್ಯಗೊಳಿಸುವ. ಚಪಲಾಗಣ ದೇವರ ಮಕ್ಕಳು. ಹಲ್ಲೆಲೂಯ. ದೇವರ ದೇಶವನ್ನೇ ಆರೋಗ್ಯಗೊಳಿಸುತ್ತಾನೆ. ಒಬ್ಬ ವ್ಯಕ್ತಿಯನ್ನಲ್ಲ, ಒಂದು ಊರ, ಒಂದು ಪಟ್ಟಣವನ್ನ ದೇವರಿಗೆ, ಒಂದು ದೇಶ 130 ಕೋಟಿ ಜನರನ್ನ, ನಮ್ಮ ಭಾರತೀಯರನ್ನ ಆತನು ಪ್ರೀತಿಸುವುದು ಮಾತ್ರವಲ್ಲ, ಆತನ ಎಲ್ಲರನ್ನು ಸ್ವಸ್ಥ ಮಾಡ್ತಾನೆ. ಚಪಲಾಗಿ ದೇವರನ್ನು ಕನಪಡಿಸೋಣ. ಆಮೆನ್. ಹಲ್ಲೆಲೂಯ. ಹಲ್ಲೆಲೂಯ. ಗಮನಿಸಿದ ಮಕ್ಕಳೇ, ಮನುಷ್ಯರಲ್ಲಿ ಕೆಲವೊಂದು ಮಾರ್ಪಾಡುಗಳು ನೋಡ್ತಿರ್ತೀವಿ ಅಲ್ಲ, ದೇವರಲ್ಲಿ ನೋಡಕ್ಕಾಗಲ್ಲ. ಅದಕ್ಕೋಸ್ಕರ ಹೇಳ್ತಲ್ಲ, ನಾನು ಯಾಕೋಬ ಸಂತಾನದವರೇ, ನಾನು ಮಾರ್ಪಟ್ಟಿಲ್ಲ, ನೀವು ನಾಶವಾಗಲಿಲ್ಲ. ಆಮೆನ್. ಹಲ್ಲೆಲೂಯ. ಸಂತೋಷವಾಗಿ ಆಮೆನ್. ದೇವರು ಒಂದು ವೇಳೆ ನಾವು ತಪ್ಪು ಮಾಡಿದ್ರು ಸಹ, ಒಂದು ವೇಳೆ ದೇವರು ನಮ್ಮ ದೇಶಕ್ಕೆ ರೋಗ ಬರ ಮಾಡಿದ್ರು ಸಹ, ಮತ್ತೆ ದೇವರನ್ನು ತಿರುಗಿ ಏನ್ ಮಾಡ್ತಾನೆ? ನಮ್ಮನ್ನು ಪ್ರೀತಿಸುತ್ತಾನೆ, ನಮ್ಮನ್ನು ಸ್ವಸ್ಥ ಮಾಡುತ್ತಾನೆ, ನಮ್ಮ ದೇಶವನ್ನು ಸ್ವಸ್ಥ ಮಾಡುತ್ತಾನೆ. ಹಲ್ಲೆಲೂಯ. ಹಲ್ಲೆಲೂಯ.
ಹಲ್ಲೆಲೂಯಾ. ಇಲ್ಲಿ ದೇವ್ರ ಮಕ್ಕಳೇ ನೋಡ್ರಿ, ಬರ್ತಾ ಬರ್ತಾ ಮನುಷ್ಯರ ಪ್ರೀತಿ ಕಡಿಮೆ ಆಗ್ತದೆ, ಬರ್ತಾ ಬರ್ತಾ ಮನುಷ್ಯರ ಭಕ್ತಿ ಕಡಿಮೆ ಆಗ್ತದೆ. ಹಲ್ಲೆಲೂಯಾ. ಆದ್ರೆ ಮೃತಳ ಭಕ್ತಿ ಮಾತ್ರ ಕಡಿಮೆ ಆಗಲಿಲ್ಲ. ಯಾರು ಮೃತ ಹೇಳಿದ ಈ ಮಾತು ಬಹಳ ಸಾರಿ ನಾವೇನ್ ಮಾಡ್ತಿದ್ದೆ, ನಮ್ಮ ಸಾಕ್ಷಿ ಬಗ್ಗೆ ನಾವ್ ಹೇಳ್ತೀವಿ. ಬಹಳ ಜನ ಲೋಕದಲ್ಲಿ ಸೇವಕರಾಗ್ಲಿ, ವಿಶ್ವಾಸಿಗಳಾಗ್ಲಿ, ಅವ್ರ ಬಗ್ಗೆ ಅವ್ರು ಹೆಚ್ಚಾಗಿ ಹೇಳ್ಕೊಳ್ತಾರೆ. ಹಲ್ಲೆಲೂಯಾ. ಅವ್ರ ಮಿನಿಸ್ಟರ್ ಬಗ್ಗೆ ಅವ್ರು ಹೆಚ್ಚಾಗಿ ಹೇಳ್ಕೊಳ್ತಾರೆ, ಅವ್ರ ಸಭೆ ಬಗ್ಗೆ ಅವ್ರು ಹೆಚ್ಚಾಗಿ ಹೇಳ್ಕೊಳ್ತಾರೆ. ದೇವರ ಮಕ್ಕಳಿಗೆ ನಾವು ನೋಡುವಾಗ ಬೇಗ ಮುಗಿಸ್ಕೊಂಡು ಟೈಮ್ ಆಗ್ತದೆ. ಋತು ಪುಸ್ತಕ 3ನೇ ಅಧ್ಯಾಯ 10-11 ವಚನ ಓದಪ್ಪ. ಆಗ ಅವನು ನನ್ನ ಮಗಳೇ ಯೆಹೋವನಿಂದ ನಿನಗೆ ಆಶೀರ್ವಾದವಾಗಲಿ, ಯೆಹೋವನಿಂದ ನಿನಗೆ ಆಶೀರ್ವಾದವಾಗಲಿ. ನೋಡ್ದ, ಬಹುಜನು ಆಶೀರ್ವಾದವಾಗಲಿ ಎಂಬುದಾಗಿ ಹೇಳ್ತಾ ಇದ್ದೇನೆ. ನೀನು ಬಡವರು ಐಶ್ವರ್ಯವಂತರಾದ ಯೌವನಸ್ಥರನ್ನು ನೋಡಿ ಹೋಗಲಿಲ್ಲ. ಈಗ ನಿನ್ನ ಪ್ರತಿಭಕ್ತಿಯು ಮುಂಚೆಗಿಂತ ವಿಶೇಷವಾಗಿ ಪ್ರತ್ಯಕ್ಷವಾಯಿತು ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಸ್ವಲ್ಪ ಅರ್ಥ ಮಾಡಿದ್ರು, ಯಾಕೆ ಮಾತನ್ನು ಹೇಳಿದನು ಬಹುಜನು, ಯಾಕೆ ಮಾತನ್ನು ಹೇಳಿದನು? ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವ್ರ ಮಕ್ಕಳು ಸ್ವಲ್ಪ ಅರ್ಥ ಮಾಡಿ. ಈ ಬೋವಜ ಅನ್ನುವಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಇವನು ಯಹೂದ್ಯನು. ಹಲ್ಲೆಲೂಯಾ. ಈತನ ಯಾರಿದ್ದನು? ಯಹೂದ್ಯನು. ಋತುಳ ಗಂಡ ಯಾರು? ಯಹೂದ್ಯನೇ. ಹಲ್ಲೆಲೂಯಾ. ಈಗ ಗಮನಿಸಿದ ಮಕ್ಕಳೇ, ಇಲ್ಲಿ ಅದಕ್ಕೋಸ್ಕರಗೆ 10ನೇ ವಚನದಲ್ಲಿ ಹೇಳ್ತಾನೆ, ಆಗ ಅವನು ನನ್ನ ಮಗಳೇ ಯೆಹೋವನಿಂದ ನಿನಗೆ ಆಶೀರ್ವಾದವಾಗಲಿ, ನೀನು ಬಡವರು ಐಶ್ವರ್ಯವಂತರಾದ ಯೌವನಸ್ಥರನ್ನು ನೋಡಿ ಹೋಗಲಿಲ್ಲ. ಅಂದ್ರೆ ದೇವ್ರ ಮಕ್ಕಳೇ, ಆಕೆ ತನಗೆ ಇಷ್ಟ ಬಂದವರನ್ನ ಆಕೆ ಮಾಡಿಕೊಳ್ಳುವುದಕ್ಕೆ ಮುಂದೆ ಹೋಗಲಿಲ್ಲ. ಅತ್ತೆ ಏನ್ ಹೇಳಿದ್ಲೋ ಅದನ್ನೇ ಆಕೆ ಕೇಳಿದಳು. ಹಲ್ಲೆಲೂಯಾ. ಯಾಕಂದ್ರೆ ದೇವ್ರ ಮಕ್ಕಳೇ, ಧರ್ಮಶಾಸ್ತ್ರ ಪ್ರಕಾರ ಯಹೂದ್ಯರಲ್ಲಿ ಯಾರಾದ್ರೂ ಒಂದು ಕುಟುಂಬದಲ್ಲಿ ಅಣ್ಣ ತಮ್ಮಂದಿರಿದ್ರೆ, ಅಣ್ಣನಿಗಿನ ಮಕ್ಕಳಾಗದಂಗಿನ ಸತ್ತು ಹೋದ್ರೆ ತಮ್ಮನ್ನು ಮಾಡಿಕೊಂಡು ಮೈದನ ಧರ್ಮವನ್ನು ನಡೆಸಬೇಕೆಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಆ ವಾಕ್ಯ ಓದಿ ಬೇಗ ಮುಗಿಸ್ಕೊಳ್ಳೋ ಟೈಮ್ ಆಗ್ತದೆ. ಧರ್ಮೋಪದೇಶಕಾಂಡ 25ನೇ ಅಧ್ಯಾಯ 5ನೇ ವಚನ ಬೇಗ ಓದ್ರಿ. ಅಣ್ಣ ತಮ್ಮಂದಿರು ಒಂದೇ ಕುಟುಂಬದಲ್ಲಿ ಇರುವಾಗ, ನೋಡ್ರಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಳಿ. ಅಣ್ಣ ತಮ್ಮಂದಿರು ಒಂದೇ ಕುಟುಂಬದಲ್ಲಿ ಇರುವಾಗ ಅಣ್ಣನು ಮಗನಿಲ್ಲದೆ ಸತ್ತರೆ ಅವನ ಹೆಂಡತಿ ಬೇರೆ ಪುರುಷನನ್ನು ಮದುವೆಯಾಗಬಾರದು. ಹಲ್ಲೆಲೂಯಾ. ನಡೆದ ಇದೊಂದು ಪದ್ಧತಿ ಏನಮ್ಮ ಬ್ರದರ್. ಬಹಳ ಜನರು ನೋಡುತ್ತೆ, ಅವ್ರವ್ರಿಗೆ ಇಷ್ಟ ಬೇಕಾದನ್ನ ಅವನು ಚಿರಂಜೀವಿ ಇದ್ದಂಗ ಅವನು ಮಾಡ್ಕೋಬೇಕು, ಅವನು ಎಷ್ಟಿದ್ದಾಗ ಇರೋದಂಗ ಅವನು ಮಾಡ್ಕೋಬೇಕು. ಹಲ್ಲೆಲೂಯಾ. ಇಷ್ಟ ನೋಡ್ದ್ಯಾ ಯಮ್ಮ, ಇವ್ ನಮ್ಮ ಸಂಬಂಧಿಕನಮ್ಮ, ಇವನು ಒಳ್ಳೆ ಗುಣವಂತನು, ಇವನು ಮಾಡ್ಕೊಂಡ್ರೆ ಏನ್ ಚೆನ್ನಾಗಿಲ್ಲ ತನು. ಹಲ್ಲೆಲೂಯಾ. ಈ ಹುಡುಗಿನ ಮಾಡ್ಕಪ್ಪ ಅಂದ್ರೆ ಏನ್ ಚೆನ್ನಾಗಿಲ್ಲ ಆಕೆ. ಹಲ್ಲೆಲೂಯಾ. ಇಲ್ಲಿ ದೇವ್ರ ಮಕ್ಕಳು ಸ್ವಲ್ಪ ಹಾಕೋದ್ರ ಈ ಮಾತನ್ನ ಯಾಕೆ ಹೇಳ್ತಂದ್ರೆ, ಯೌವನಸ್ಥರನ್ನು ಬಡವರನ್ನು ಐಶ್ವರ್ಯವಂತರನ್ನು ನೋಡಿಕೊಳ್ಳದೆ ನೀನು ಹೋಗದೆ. ಹಲ್ಲೆಲೂಯಾ. ಅಂದ್ರೆ ಅರ್ಥ ದೇವ್ರ ಮಕ್ಕಳೇ, ಇವನು ಯಹೂದ್ಯನಾಗಿರೋ ಸಲುವಾಗಿ ಅವರೇ ಮಾಡ್ಕೋಬೇಕು. ಆಮೇಲೆ ಹಲ್ಲೆಲೂಯಾ. ಹಲ್ಲೆಲೂಯಾ. ಏನು ಸರ್ ಓದ್ಕೊಂಡು ವಾಕ್ಯ ಮುಗಿಸ್ಕೊಂಡು ಟೈಮ್ ಆಗಿದೆ. ನನ್ನ ಮಗಳೇ ಅಲ್ಲ, ಅಣ್ಣ ತಮ್ಮಂದಿರು ಒಂದೇ ಕುಟುಂಬದಲ್ಲಿರುವಾಗ ಅಣ್ಣನು ಮಗನಿಲ್ಲದೆ ಸತ್ತರೆ ಅವನ ಹೆಂಡತಿ ಬೇರೆ ಪುರುಷನನ್ನು ಮದುವೆಯಾಗಬಾರದು. ನೋಡ್ದ, ಅವನ ಹೆಂಡತಿ ನೋಡ್ದ ಎಷ್ಟು ನೋಡ್ದ, ಅವನ ಹೆಂಡತಿ ಬೇರೆ ಪುರುಷನನ್ನು ಮದುವೆಯಾಗಬಾರದು. ಹಲ್ಲೆಲೂಯಾ. ನೋಡ್ದ, ಈಗ ಋತುಳ ಗಂಡ ಸತ್ತೋದ ಅಲ್ಲ, ಋತುಳ ಗಂಡ ಸತ್ತೋದ್ಮೇಲೆ ದೇವ್ರ ಮಕ್ಕಳೇ, ಈಗ ಆ ಓರ್ಪಾಳು ಬೇರೆ ತನಗೆ ಇಷ್ಟ ಬಂದವ್ರನ್ನ ಮಾಡ್ಕೊಂಡಿರ್ತಾನೆ ಮದುವೆ ಅಲ್ಲ. ಓರ್ಪಾಳು ತನಗೆ ಇಷ್ಟ ಬಂದವ್ರು ಮಾಡ್ಕೊಂಡು, ಆದ್ರೆ ಋತುಳು ನೋಡ್ರಿ ದೇವ್ರ ಮಕ್ಕಳೇ, ಧರ್ಮಶಾಸ್ತ್ರ ಅನುಸಾರವಾಗಿ ಅದಕ್ಕೋಸ್ಕರ ಋತುಳು ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆದಿದ್ದಾಳೆ ಎಂಬುದಾಗಿ. ಆಮೇಲೆ ಆ ಒಂದು ಕತ್ತಲು ಜೀವಿತದಲ್ಲಿ ಎಲ್ಲಿ ನ್ಯಾಯಸ್ಥಾಪಕರು 25ನೇ ಅಧ್ಯಾಯ 21ನೇ ವಚನ, ಅಲ್ಲಿ ನಮಗೆ ಇಷ್ಟಾನುಸಾರ ನಡ್ಕೊಳ್ಳುವಾಗ ಅಲ್ಲಿ ದೇವ್ರ ಮಕ್ಕಳ ವಾಕ್ಯದಲ್ಲಿ 17ನೇ ಅಧ್ಯಾಯದಲ್ಲಿ 19ನೇ ಅಧ್ಯಾಯ ಬಹಳ ಭಯಂಕರವಾಗಿ ನೋಡ್ತೇವೆ. ನ್ಯಾಯಸ್ಥಾಪಕರನ್ನು ನೋಡಿದಾಗೆ ಬೇರೆ ಕಡೆ ನೋಡೋಕ್ಕಾಗಲ್ಲ, ಅಷ್ಟು ಕೆಟ್ಟದಾಗಿ ಅಲ್ಲಿ ನೋಡುತ್ತೇವೆ. ನ್ಯಾಯಸ್ಥಾಪಕರು ಅಂತ ಹೇಳುವಾಗ ಅಲ್ಲಿ ಪ್ರಜೆಗಳು ದೇವರಿಗೆ ಮನುಷ್ಯರಿಗೆ ಬಹಳ ವಿರುದ್ಧವಾಗಿ ಪಾಪ ಮಾಡ್ತಾರೆ, ಮತ್ತು ಧರ್ಮಶಾಸ್ತ್ರಕ್ಕೆ ಬಹಳ ವಿರುದ್ಧವಾಗಿ ಪಾಪ ಮಾಡ್ತಾರೆ, ಅನ್ಯರಿಗಿಂತ ನೀಚವಾಗಿ ಪಾಪ ಮಾಡ್ತಾರೆ ದೇವ್ರ ಮಕ್ಕಳೇ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈ ಬರ ಅಲ್ಲಿ ದೇವರು ಬರ ಮಾಡಿದ್ದನು ದೇವರ ಮಕ್ಕಳು. ಇಲ್ಲಿ ನಾವು ನೋಡುವಾಗ ಭಯಂಕರವಾದ ಪಾಪಗಳು,
ಭಯಂಕರವಾದ ಪಾಪಗಳು ದೇವರು ಎಲ್ಲ ನೋಡ್ರಿ. ಸ್ವಲ್ಪ ಅರ್ಥ ಮಾಡಿ, ಫುಲ್ಲು ಕತ್ತಲು ಕಾಗದ ಇಟ್ಕೊಡ್ರಿ. ಆ ಕಾಗದದಿಂದ ಒಂದು ದೀಪವನ್ನ ಹಚ್ಚುವಾಗ ಏನಂತ ಹೇಳ್ರಿ, ಬೆಳಕು ಬಾಬು ಅಲ್ಲಯ್ಯ. ಕಾಗದ ಈ ಮನೆಲ್ಲ ಕಾಗದ ಇಟ್ಕೊಳ್ರಿ, ಒಂದು ದೀಪ ಹಚ್ಚುವಾಗ ಏನಂತ ಹೇಳ್ರಿ, ಇದಕ್ಕಿದಾಗ ಬೆಳಕು ಮೂಡುತ್ತದೆ ಅಲ್ಲಯ್ಯ. ಅರುಣೋದಯವಾಗುತ್ತದೆ ದೀಪವು ಮೂಡುತ್ತದೆ, ಆಮೇಲೆ ಬೆಳಕಾಗುತ್ತದೆ ಅಲ್ಲಯ್ಯ. ಅದೇ ರೀತಿ ದೇವರ ಮಕ್ಕಳೇ, ಇಸ್ರಾಯೇಲರು ಧರ್ಮೋಪದೇಶವನ್ನು ಅನುಸರಿಸಲೇ ಇದ್ದಾಗ ಆ ಋತಳು ದೇವರ ವಾಕ್ಯವನ್ನು ಅನುಸರಿಸಿದಳು. ಚಪ್ಪಲಾಗಿ ದೇವರ ಗಣಪಡಿಸೋಣ. ಆಮೇಲೆ ಋತಳು ಏನ್ ಮಾಡಿದ್ಲು, ಧರ್ಮಶಾಸ್ತ್ರವನ್ನ ಆಕೆ ಅನುಸರಿಸಿದಳು ದೇವರ ಮಕ್ಕಳು. ಅದಕ್ಕೋಸ್ಕರವೇ ಆಕೆ ಬಹುಜನಿಗೆ ಏನಾದಳು, ಹೆಂಡತಿ ಆದಳು. ಆಮೇಲೆ ವಾಕ್ಯದಲ್ಲಿ ಬರಪಡದಲ್ಲ ಎಂದು ಬರದೆ, ಅವನ ಹೆಂಡತಿ ಬೇರೆ ಪುರುಷನನ್ನು ಮದುವೆಯಾಗಬಾರದು. ನೋಡ್ದ, ಈಗ ಋತಳ ಗಂಡ ಯೆಹೂದ್ಯನು ಅಲ್ಲಯ್ಯ. ಈಗ ಋತಳು ಬೇರೆಯವ್ರನ್ನ ಮಾಡಿಕೆಬಾರ್ದು, ಅದಕ್ಕೋಸ್ಕರ ಅಲ್ಲಿ ಹೇಳಿದ ನಮ್ಮ ಮಾತು. ಬಹುಜನ ಏನ್ ಹೇಳ್ತಾನೆ, ಈಗ ಸಲ ವಾಕ್ಯ ಓದ್ಬಿಡ್ರಿ. ಎಲ್ಲಿ ಬಹುಜನ ಹೇಳುವಂತ ಮಾತು, ಆಗ ಅವನು ನನ್ನ ಮಗಳೇ ಯೆಹೋವನಿಂದ ನಿನಗೆ ಆಶೀರ್ವಾದವಾಗಲಿ. ನೋಡಿದ, ನಿನಗೆ ಆಶೀರ್ವಾದವಾಗಲಿ. ಯಾವಾಗ ಆಶೀರ್ವಾದ? ಎಲ್ಲರೂ ಕೇಳಿ. ಯಾವಾಗ ಆಶೀರ್ವಾದ? ದೇವರ ವಾಕ್ಯಾನುಸಾರ ನಡ್ಕೊಳ್ಳುವಾಗ ಆಶೀರ್ವಾದ ಅಲ್ಲ. ನಾವು ದೇವರಿಗೆ ಒಳಗಾಗುವಾಗ ನಮಗೆ ಆಶೀರ್ವಾದ. ದೇವರ ವಾಕ್ಯವನ್ನು ಉಲ್ಲಂಘಿಸುವಾಗ, ದೇವರ ವಾಕ್ಯವನ್ನು ತೆಗೆದು ಪಕ್ಕಕ್ಕಿಡುವಾಗ ಶಾಪ. ದೇವರನ್ನು ನಾವು ಅಂಗೀಕರಿಸುವಾಗ, ದೇವರ ವಾಕ್ಯವನ್ನು ಅಂಗೀಕರಿಸುವಾಗ ನಮಗೆ ಅಲ್ಲಿ ನೋಡ್ರಿ, ಬಹುಜನ ಹೇಳ್ತಾನೆ, ಬಹುಜನ ಕ್ರಿಸ್ತನಿಗೆ ಗುರುತನು ಅಲ್ಲಯ್ಯ. ಬಹುಜನಿಗೆ ಗುರುತು, ಕ್ರಿಸ್ತನಿಗೆ ಗುರುತು. ಈ ಋತು ಸಭೆಗೆ ಗುರುತು ಅಲ್ಲಯ್ಯ. ಅದಕ್ಕೋಸ್ಕರ ಸಭೆಗೆ ಕ್ರಿಸ್ತನ ಹೇಳುವಂತ ಮಾತೇನು ಗೊತ್ತಾ, ಯೆಹೋವನಿಗೆ ಆಶೀರ್ವಾದವಾಗಲಿ. ನೀನು ಬಡವರು ಐಶ್ವರ್ಯವಂತರು ಆದ ಯೌವನಸ್ಥರನ್ನು ನೋಡಿ ಹೋಗಲಿಲ್ಲ. ಅಂದ್ರೆ ನೀನು ಬೇರೆಯವರನ್ನು ನೋಡಿಕೊಂಡು ಹೋಗಲಿಲ್ಲ. ಈಗ ಪತಿಭಕ್ತಿಯು, ಈಗ ನೋಡಿದ ನೀನು ಪತಿಭಕ್ತಿ ಹೇಗಿದ್ರೆ, ಗಂಡನಿಗೆ ಮಕ್ಕಳನ್ನ ಗಂಡನಿಗೆ ಸತ್ರಿಗಿನ ಬೇರೆಯವ್ರನ್ನ ಆಕೆ ಮಾಡಿಕೊಳ್ಬಾರ್ದು ಅಲ್ಲಯ್ಯ. ಅಲ್ಲೇಲುಯ್ಯ, ಆಕೆ ಮಾಡಿಕೊಳ್ಳಬಾರದು. ಆಮೇಲೆ ಅದಕ್ಕೋಸ್ಕರ ದೇವ್ರ ಮಕ್ಕಳು ಯಾರ ಹತ್ರ ಬರ್ತಾಗೆ, ಬಹುಜನ ಹತ್ರ ಬಂದಾಗ ಹೇಳ್ತಾರೆ, ಈಗ ನಿನ್ನ ಪ್ರತಿಭಕ್ತಿಯು ಮುಂಚೆಗಿಂತ ಬಹಳ ಜನರು ನಾವ್ ಹೆಂಗ್ ಸಾಕ್ಷಿ ಹೇಳ್ತೀವಿ. ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿದ್ದಪ್ಪ ಹುಡುಗ, ಈಗ ಪಟ್ಟಿಗಿನಾಗೇನ ಅಲ್ಲಯ್ಯ. ಪ್ರಾರಂಭದಲ್ಲಿ ಬಹಳ ಜನರು ಸಾಕ್ಷಿ ಹೇಳ್ತಾರ, ನನಗೆ ಹುಡುಗ ಸಾಕ್ಷಿ ಹೇಳ್ತಾ, ಏನಪ್ಪಾ ಪಾಸ್ಟ್ರೇ, ನಾನು ಮೊದಲು ಪ್ರಾರ್ಥನೆ ಮಾಡಿದ್ರೆ ದೇವ್ರು ನನ್ನ ಕಣ್ಣು ಮುಂದೆ ಹಿಡಿದು ಬರ್ತಾ ಇದ್ದ. ಮತ್ತೆ ಇವಾಗ ಯಾರು ದೇವ್ರು ಬರ್ತದ ಅಲ್ಲಯ್ಯ. ಪ್ರಾರಂಭ ದಿನಗಳಲ್ಲಿ ಬಹಳ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಿದ್ವಿ ನಾವು 60 ದಿವಸ ಉಪವಾಸ ಪ್ರಾರ್ಥನೆ ಮಾಡಿ, 40 ದಿವಸ ಉಪವಾಸ ಪ್ರಾರ್ಥನೆ ಮಾಡಿ. ಈಗ 1 ದಿವಸ ಕೂಡ ಉಪವಾಸ ಮಾಡಕ್ ಆಗ್ತದೆ. ಯಾಕೆ ದೇವ್ರ ಇಲ್ಲಿ ವಾಕ್ಯ ಹೇಳ್ತದೆ, ನಿನ್ನ ಪ್ರತಿಭಕ್ತಿಯು ಮುಂಚೆಗಿಂತ ವಿಶೇಷವಾಗಿ ಪ್ರತ್ಯಕ್ಷವಾಯಿತು, ನಮಗೆ ಕಂಡು ಬಂತು. ಆಮೆನ್ ಅಲ್ಲಯ್ಯ. ದೇವರ ಮಕ್ಕಳೇ, ನಾವು ಧರ್ಮಶಾಸ್ತ್ರವನ್ನು ಪ್ರೀತಿಸುವಾಗ, ನಾವು ಧರ್ಮಶಾಸ್ತ್ರ ವಾಕ್ಯಗಳ ಪ್ರಕಾರ ನಾವು ನಡ್ಕೊಳ್ಳುವಾಗ, ನಮ್ಮ ಬಗ್ಗೆ ನಾವು ಹೇಳೋದಲ್ಲ ಪ್ರಿಯ ದೇವರ ಮಕ್ಕಳೇ, ನಮ್ಮ ಬಗ್ಗೆ ಇತರರು ಹೇಳಿಕೊಳ್ಳುತ್ತಾರೆ. ಆಮೆನ್. ನೀನೊಬ್ಬ ಭಕ್ತಿವಂತನು ಅಲ್ಲಯ್ಯ. ಆ ಶುನೇಮಿ ಹೇಳ್ತಾಳೆ, ಯಾರ ಬಗ್ಗೆ? ಎಲಿಷನ ಬಗ್ಗೆ ಹೇಳ್ತಾಳೆ, ಅಯ್ಯ ನಾವು ಈ ಮನೆಗೆ ಹೋಗುತ್ತಾ, ಈ ಕಡೆ ಹೋಗುತ್ತಾ, ಬರ್ತಾ ಇರುವಂತ ಈ ವ್ಯಕ್ತಿ ದೇವರ ಮನುಷ್ಯನು ಅಲ್ಲಯ್ಯ. ಈತನು ಪರಿಶುದ್ಧನು ಅಲ್ಲಯ್ಯ. ಈತನು ಯಾರತ್ತಿದ್ದನು? ದೇವರ ಮನುಷ್ಯನು, ಪರಿಶುದ್ಧ ಭಕ್ತನು ಅಲ್ಲಯ್ಯ. ದೇವ್ರ ಮಕ್ಕಳೇ, ಆ ಸ್ತ್ರೀ ಎಲಿಷನ ಬಗ್ಗೆ ಸಾಕ್ಷಿ ಹೇಳಿದಳು, ಋತಳ ಬಗ್ಗೆ ಬಹುಜನ ಸಾಕ್ಷಿ ಹೇಳಿದಳು. ದೇವ್ರ ಮಕ್ಕಳೇ, ನಮ್ಮ ಬಗ್ಗೆ ಲೋಕವು ಸಾಕ್ಷಿ ಹೇಳಬೇಕು. ಆಮೇಲೆ ನಮ್ಮ ಬಗ್ಗೆ ನಮ್ಮ ಕುಟುಂಬ ಸಾಕ್ಷಿ ಹೇಳಬೇಕು, ನಮ್ಮ ಬಗ್ಗೆ ನಮ್ಮ ಸಭೆ ಸಾಕ್ಷಿ ಹೇಳಬೇಕು, ನಮ್ಮ ಬಗ್ಗೆ ನಮ್ಮ ನಗರವು ಸಾಕ್ಷಿ ಹೇಳಬೇಕು, ನಮ್ಮ ಬಗ್ಗೆ ನಮ್ಮ ಪಟ್ಟಣವು ನಮ್ಮ ಬಗ್ಗೆ ಸಾಕ್ಷಿ ಹೇಳಬೇಕು. ದೇವ್ರ ಮಕ್ಕಳೇ, ಹಲ್ಲೆಲೂಯ ಹಲ್ಲೆಲೂಯ. ಅದಕ್ಕೋಸ್ಕರ ಸ್ವಲ್ಪ ಮುಂದೆ ಹೋದಪ್ಪ ಅಲ್ಲಿಗೆ. ಪ್ರತ್ಯಕ್ಷವಾಯಿತು, ನನ್ನ ಮಗಳೇ ಈಗ ಭಯಪಡಬೇಡ. ಆಮೆನ್. ನೋಡಿದ, ದೇವರ ವಾಕ್ಯಾನುಸಾರ ನಡ್ಕೊಂಡ್ರೆ ನಮಗೆ ಭಯಪಡೋ ಅವಶ್ಯಕತೆನೇ ಇಲ್ಲ. ಚಪಡಾಗ್ರಿ ಅಲ್ಲಯ್ಯ. ದೇವರ ವಾಕ್ಯಾನುಸಾರ ನಡ್ಕೊಳ್ಳುವಾಗ ನಮಗೆ ಭಯಪಡುವ ಅವಶ್ಯಕತೆಯೇ ಇಲ್ಲ. ನಿನ್ನ ಮಕ್ಕಳಲ್ಲಿ 1000 ಜನರು, ನಿನ್ನ ಬಲಗಡೆಗೆ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು. ಅದು ದುಷ್ಟರಿಗೆ ಪ್ರತಿಯನ್ನು ಉಂಟೆಂಬುದಕ್ಕೆ ಅದು ಸಾಕ್ಷಿಯಾಗಿರುತ್ತದೆ ಅಷ್ಟೇ. ಹಲ್ಲೆಲೂಯ ಹಲ್ಲೆಲೂಯ. ದೇವರ ಮಗು, ನೀನು ವಾಕ್ಯಾನುಸಾರ ನಡ್ಕೊಳ್ಳುವಾಗ, ಕ್ರಿಸ್ತನಿಗೆ ಹೋಲಿಕೆ ಆಗಿರುವ ಬಹುವಚನ ಸಭೆಗೆ
ಐಶ್ವರ್ಯ ಹೇಳುವಂತ ಮಾತು, ಋತಳು ಹೇಳುವಂತ ಮಾತು ಹೇಳ್ತಾ, ಮಗಳೇ ಈಗ ನೀನು ಭಯಪಡಬೇಡ, ನೀನು ಗುಣವಂತೆ ಎಂಬುದು ಊರಿನವರಿಗೆಲ್ಲ ಗೊತ್ತದೆ. ನೀನು ಐಶ್ವರ್ಯವಂತಳು ಎಂಬುದು, ನೀನು ಜಗಳಗಂಟಿ ಎಂಬುದು ಅಂತ ಮಾತಾಡ್ತದಲ್ಲ. ಬಹಳ ಜನರು ನೋಡ್ರಿ ಐಶ್ವರ್ಯವಂತರ ಅನ್ಸ್ಕೊಳ್ಬೇಕಂತ ಹೇಳಿ ಆಸೆ ಪಡ್ತಾರಲ್ಲ. ನಾನು ದೊಡ್ಡವನಾಗಬೇಕು, ಒಳ್ಳೆ ಕಾರಣ ಓಡಾಡಬೇಕು, ಒಳ್ಳೆ ವ್ಯಕ್ತಿಗಳ ಹತ್ರ ನಾನು ತಿರುಗಾಡಬೇಕು, ದೊಡ್ಡವ್ರ ಹತ್ರ ಅದೀನಿ. ಬಹಳ ಜನರು ಯಾರನ್ನ ಫೋನ್ ಮಾಡ್ಬೇಕಾದ್ರೆ ಕೆಲವೊಂದ್ಸಲ ಅಣ್ಣ ನಾನು ಫಲಾನ ಈ ವ್ಯಕ್ತಿ ಹತ್ರ ಅದೀನಿ. ಆಮೇಲೆ ಯಾಕೆಂದ್ರೆ ದೊಡ್ಡವರ ಅನ್ಸ್ಕೊಳ್ಬೇಕು. ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ಹಣಕ್ಕಿಂತಲೂ ಗುಣ ಮುಖ್ಯ. ಆಮೇಲೆ ಮನೆ ಕಟ್ಟುವುದಕ್ಕೆ ಹಣ ಬೇಕು, ಮನಸ್ಸು ಕಟ್ಟುವುದಕ್ಕೆ ಗುಣ ಬೇಕು. ದೇವ್ರ ಮಕ್ಕಳೇ, ಹಲ್ಲೆಲೂಯಾ. ಹೇಳ್ರಿ, ಹಣ ಮನೆ ಕಟ್ಟುವುದಕ್ಕೆ ಏನ್ ಬೇಕು? ಹಣ ಬೇಕು. ಮನೆ ಕಟ್ಟುವುದಕ್ಕೆ ಹಣ ಬೇಕು. ಬಹಳ ಜನರು ನೋಡ್ರಿ ಹಣದಿಂದ ಕಟ್ಟಿರುವ ಮನೆ ತೋರಿಸ್ತಾರ. ಈಗ ಟಿವಿನಲ್ಲಿ ಆಗ್ಲಿ, ವಾರ್ತೆಗಳಲ್ಲಾಗ್ಲಿ, ಇನ್ನೊಂದ್ರಲ್ಲಿ ಇದು ಮನೆ ನೋಡ್ರಿ ಕೇಳ್ತಾರೆ. ಆಮೇಲೆ ಹಣದಿಂದ ಕಟ್ಟಿದ ಮನೆಯಲ್ಲ ದೇವರ ಮಕ್ಕಳೇ, ಗುಣದಿಂದ ಕಟ್ಟಿದ ಮನಸ್ಸನ್ನು ತೋರಿಸಬೇಕು. ಆಮೇಲೆ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾನೆ, ಅಮ್ಮ ನೀನು ಗುಣವಂತಿ ಎಂಬುದು ಊರಿನವರಿಗೆಲ್ಲ ಗೊತ್ತದೆ. ನಿಮ್ಮ ಮನೆ ನಿಮ್ ಸಾಕ್ಷಿ ಬಹಳ ಚೆನ್ನಾಗಿ ಗೊತ್ತಿದೆ ಅಲ್ಲ. ಕುಟುಂಬದಲ್ಲಿ ಸಾಕ್ಷಿ ಗೊತ್ತಿದೆ, ನಿಮ್ಮ ನಗರದಲ್ಲಿ ಸಾಕ್ಷಿ ಗೊತ್ತಿದೆ, ನೀವು ಅಕ್ಕಪಕ್ಕ ಜನರು ಸಾಕ್ಷಿ ಗೊತ್ತಿದೆ. ಇಲ್ಲಿ ನೋಡಿದ ದೇವ್ರ ಮಕ್ಕಳೇ, ಆ ಊರಿಗೆಲ್ಲ ಗೊತ್ತಿದೆ. ಯಾರು ಆಕೆ? ಇಸ್ರಾಯೇಲ್ ಧರ್ಮಶಾಸ್ತ್ರ ಇದ್ದವಳ, ಒಬ್ಬ ಅನ್ಯಳು, ದೇವರ ಮಕ್ಕಳಿಗೆ ಅಸಹ್ಯವಾಗಿರುವಂತ ಈ ಸ್ತ್ರೀ ಅಂತ ಜನಾಂಗದಲ್ಲಿ ಹುಟ್ಟಿ ಬಂದ ಈ ಋತಳು ಗುಣವು ಊರಿಗೆಲ್ಲ ಗೊತ್ತಿದೆ. ದೇವ್ರ ಮಕ್ಕಳೇ, ಹಲ್ಲೆಲೂಯಾ. ದೇವ್ರ ಮಕ್ಕಳೇ, ನಾವು ಕೂಡ ಅಷ್ಟೇ. ದೇವ್ರ ಮಕ್ಕಳ ನಮ್ಮ ಹಣವನ್ನು ತೋರಿಸುವಂಥದ್ದಲ್ಲ, ನಮ್ಮ ಒಂದು ದೊಡ್ಡ ಸ್ಥಿತಿಯನ್ನು ತೋರಿಸುವಂಥದ್ದಲ್ಲ. ದೇವ್ರ ಮಕ್ಕಳೇ, ನಮ್ಮ ಗುಣವನ್ನು ನಾವು ತೋರಿಸಬೇಕು. ಹಲ್ಲೆಲೂಯಾ. ಅಲ್ಲಿ ಹೇಳ್ತಾನಮ್ಮ, ನಿನ್ನ ಗುಣವಂತಿ ಅಂತೇಳಿ ಊರಿಗೆಲ್ಲ ಗೊತ್ತದೆ. ಆದ್ರಿಂದ ನೀನು ಹೇಳಿದ್ದನ್ನೆಲ್ಲ ಮಾಡುವೆನು. ನೋಡಿದ, ನಮ್ಮ ಪ್ರಾರ್ಥನೆ ಯೇಸು ಸ್ವಾಮಿ ಕೇಳಬೇಕಂದ್ರೆ ನಾವು ಗುಣವಂತರಾಗಿರ್ಬೇಕು. ದೇವ್ರ ಮಕ್ಕಳೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಗುಣದಿಂದ ನಮ್ಮ ಮನಸ್ಸನ್ನ ನಾವು ಕಟ್ಟಿಕೊಳ್ಬೇಕು. ಮನಸ್ಸೆಂಬ ಈ ಮನೆಯಲ್ಲಿ ಯೇಸು ವಾಸಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾನೆ, ಮತ್ತಾಯ 15:8 ವಚನ ನೋಡ್ಕೊಳ್ತೀನಿ. ಅಲ್ಲಿ ಹೇಳ್ತಾನೆ, ಈ ಜನರು ನನ್ನ ಬಾಯಿಂದ ಸನ್ಮಾನಿಸುತ್ತಾರೆ, ಆದರೆ ಇವರ ಮನಸ್ಸು ನನಗೆ ದೂರವಾಗಿದೆ. ಅದಕ್ಕೋಸ್ಕರ ದೇವ್ರ ಮಕ್ಕಳೇ, ಈ ಋತಳು ತನ್ನ ಗುಣದಿಂದ ತನ್ನ ಮನಸ್ಸನ್ನು ಕಟ್ಟಿಕೊಂಡು ಬಹುಜನಿಗೂ ದೇವರಿಗೂ ಹತ್ತಿರವಾದಳು. ಆಮೆನ್. ಅದೇ ರೀತಿ ದೇವರ ಮಕ್ಕಳೇ, ನಾವು ಕೂಡ ವಾಕ್ಯಗಳ ಮೂಲಕ ನಮ್ಮ ಜೀವಿತವನ್ನು ಕಟ್ಟಿಕೊಂಡು ನಾವು ದೇವರಿಗೆ ಸಮೀಪವಾಗೋಣ. ಆಮೆನ್. ಈಗ ನಮ್ಮ ದೇಶಕ್ಕೆ ಬಂದಿರುವಂತಹ ಕರೋನಾ ರೋಗಕ್ಕೋಸ್ಕರ ನಾವೆಲ್ಲರೂ ಸೇರಿ ಬಲವಾಗಿ ನಾವು ಪ್ರಾರ್ಥನೆ ಮಾಡೋಣ. ಮಣಕಲೂರಿನ ದೇವರ ಮಕ್ಕಳು, ಮಣಕಲೂರಿ ಬಲವಾಗಿ ನಾವು ಪ್ರಾರ್ಥಿಸ್ಕೊಳ್ಳೋಣ, ಶಕ್ತವಾಗಿ ನಾವು ಪ್ರಾರ್ಥಿಸ್ಕೊಳ್ಳೋಣ, ಬಲವಾಗಿ ನಾವು ಪ್ರಾರ್ಥಿಸೋಣ. ಎಲ್ಲರ ಮಣಕಲೂರಿ ಸಮಯದಲ್ಲಿ ಮಣಕಲೂರಿ ಪ್ರಾರ್ಥಿಸ್ಕೊಳ್ಳೋಣ. ಹಲ್ಲೆಲೂಯಾ. ದೇವರೇ ಸ್ವಾಮಿ, ನೀನು ಸ್ವಾಮಿ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಾವು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ನನ್ನನ್ನು ಪ್ರಾರ್ಥಿಸುವುದಾದ್ರೆ ನಾನು ಅವರ ಪಾಪವನ್ನು ಕ್ಷಮಿಸುವನೆಂದು ಕರ್ತನೆ. ದೇವ, ನಮ್ಮ ಪಾಪವನ್ನು ಕ್ಷಮಿಸು ಕರ್ತನೆ. ದೇವ, ನಮ್ಮ ಜನರ ಪಾಪವನ್ನು ಕ್ಷಮಿಸು ಕರ್ತನೆ. ಅಯ್ಯ ಕರ್ತನೆ ಸ್ವಾಮಿ, ದಾನಿಯನ್ನು ಪ್ರಾರ್ಥಿಸ್ತೇನೆ ತನ್ನ ಪಾಪದ ನಿಮಿತ್ತವಾಗಿ, ಜನರ ಪಾಪದ ನಿಮಿತ್ತವಾಗಿ ಗೋಳಾಡಿ ಪ್ರಾರ್ಥಿಸ್ತೇನೆ ಕರ್ತನೆ. ದೇವರೇ, ದಾನಿಯನ್ನು ದಿನಕ್ಕೆ 3 ಸಾರಿ ಕರ್ತನೆ ಮೊಣಕಾಲೂರಿ ಪ್ರಾರ್ಥಿಸ್ತೇನೆ. ದೇವರೇ, ದಾವೀದ ನಿನಗೆ ಅತಿ ಪ್ರಿಯನು ಎಂಬುದಾಗಿ ಕರೆದಿರುವ ದೇವರಾಗಿದೆ ಸ್ವಾಮಿ. ದೇವರೇ, ನಾವು ಕೂಡ ದಾನಿಯೇಲನ ಸ್ವಾಮಿ ಪ್ರಾರ್ಥನೆ ಮಾಡುವಂತೆ ಬಲವನ್ನು ಕೊಡು ಕರ್ತನೆ, ಶಕ್ತಿ ಕೊಡು ಕರ್ತನೆ. ಸ್ತೋತ್ರ ಸ್ವಾಮಿ. ಅಯ್ಯ, ನನ್ನ ದೇಶದ ಜನರಿಗೆ ಸ್ವಾಮಿ, ನನ್ನ ನಾಡಿನ ಜನರಿಗೆ ದೇವರೇ, ನಮ್ಮ ಕರ್ತನೆ ಸ್ವಾಮಿ ನಗರಕ್ಕೆ ಕರ್ತನೆ ಈ ರೋಗಗಳು ಸೋಂಕದಾಗೆ ಎಲ್ಲವನ್ನು ಸೋಂಕಿರುವ ರೋಗಗಳ ನಾಮದಲ್ಲಿ ಎಲ್ಲ ಅಂಧಕಾರ ಶಕ್ತಿಗಳು ತೊಲಗಲು ಕರ್ತನೆ. ದೇವರೇ, ನಾವು ಯಥಾರ್ಥವಾಗಿ ಪ್ರಾರ್ಥಿಸ್ತಾರೆ ಕರ್ತನೆ. ಇನ್ನು ಸ್ವಾಮಿ ಈ ಲೈವ್ ನಲ್ಲಿ ಕರ್ತನೆ ಯಾರಾದ್ರೂ ನಮ್ಮ ಸಭೆಯವರಾಗಿ ಕರ್ತನೆ ಇತರರು ಕರ್ತನೆ ಸ್ವಾಮಿ ಈ ಲೈವ್ ನಲ್ಲಿ ಮೊಣಕಾಲೂರಿದ್ದಾರೆ ಕರ್ತನೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಪ್ರತಿಯೊಬ್ಬರನ್ನು ಸ್ವಸ್ಥ ಮಾಡಿರಿ ಕರ್ತನೆ, ಪ್ರತಿಯೊಬ್ಬರನ್ನು ಗುಣಪಡಿಸಿರಿ ಕರ್ತನೆ. ವ್ಯಾಧಿ ಬಾಧೆಗಳನ್ನ ಯೇಸುವಿನ ನಾಮದಲ್ಲಿ ಲಯಪಡಿಸು. ಅದ್ಭುತಗಳನ್ನು ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ ಕರ್ತನೆ. ನಿನಗೆ ಅಸಾಧ್ಯವಾದ ಒಂದಿಲ್ಲ ಕರ್ತನೆ ಸ್ವಾಮಿ, ಸಮಸ್ತವು ಸಾಧ್ಯ ನೀನು ಹೇಳಿದ ಕರ್ತನೆ. ಓ ಯಾಕೋಬನ ಸಂತತಿಯವರೇ, ನಾನು ಮಾರ್ಪಟ್ಟಿಲ್ಲ, ನೀವೆಂದಿಗೂ ನಾಶವಾಗುವುದರಿಂದ ಕರ್ತನೆ. ಅಪ್ಪ ದೇವ, ನಿನ್ನ ಮಾರ್ಪಡದ ಪ್ರೀತಿಗಾಗಿ ನಿನ್ನ ವಂದಿಸುತ್ತೇನೆ ಸ್ವಾಮಿ. ದೇವರೇ ಸ್ವಾಮಿ, ನೋಹೋಮಿಯನ್ನು ಕರ್ತನೆ ಋತಳು ಅಂಟಿಕೊಂಡಾಗೆ ನಾವು ಕೂಡ ಸ್ವಾಮಿ ಅಂಟಿಕೊಂಡು ಕ್ಷೀಣಿಸುತ್ತೇವೆ ಕರ್ತನೆ.
ಬಲವಾಗಿ ಕಾರ್ಯಗಳನ್ನು ಮಾಡು, ಬಲವಾಗಿ ಕಾರ್ಯಗಳನ್ನು ಮಾಡು, ಶಕ್ತವಾಗಿ ಕಾರ್ಯಗಳನ್ನು ಮಾಡು ಕರ್ತನೆ. ರಹನ ರಿಕಶ ಬಾಬಾ ಬಾಬಾ ಆತ್ಮದೇವ ಸ್ತೋತ್ರಂ 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 ಎಲ್ಲರೂ ಸ್ತೋತ್ರ ಸಲ್ಲಿಸೋಣ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರಾರ್ಥನಾ ಮೋಡವು ಭಾರತವ ಕವಿಯಬೇಕು, ಪ್ರಾರ್ಥನಾ ಮೋಡವು ಭಾರತವ ಕವಿಯಬೇಕು. ಜೀವನ ಮಳೆಯು ಹೋಗರೆದು ಸುರಿಯಬೇಕು, ಜೀವನ ಮಳೆಯು ಹೋಗರೆದು ಸುರಿಯಬೇಕು. ಕರ್ತನೇ ಬೇಡುವೆ, ಯೇಸುವೇ ಬೇಡುವೆ, ಕರ್ತನೇ ಬೇಡುವೆ, ಯೇಸುವೇ ಬೇಡುವೆ. ನನ್ನ ಪ್ರಾರ್ಥನೆ ದೊರೆತಂತೆ ನಿನ್ನಡೆ ಬರಬೇಕೆಯಾ, ನನ್ನ ಪ್ರಾರ್ಥನೆ ದೊರೆತಂತೆ ನಿನ್ನಡೆ ಬರಬೇಕೆಯಾ. ದೂರ ಹೋದ ಜನರೆಲ್ಲ ನಿನ್ನ ಬಳಿ ಬರಬೇಕು, ದೂರ ಹೋದ ಜನರೆಲ್ಲ ನಿನ್ನ ಬಳಿ ಬರಬೇಕು. ಯೇಸುವೇ ದೇವರೆಂದು ಪಾದಕ್ಕೆ ಬೀಳಬೇಕು, ಯೇಸುವೇ ದೇವರೆಂದು ಪಾದಕ್ಕೆ ಬೀಳಬೇಕು. ಕರ್ತನೇ ಬೇಡುವೆ, ಯೇಸುವೇ ಬೇಡುವೆ, ಕರ್ತನೇ ಯೇಸುವೇ ಬೇಡುವೆ. ನನ್ನ ಪ್ರಾರ್ಥನೆ ದೇವರಂತೆ ನಿನ್ನಡಿ ಬರಬೇಕಯ್ಯ, ನನ್ನ ಪ್ರಾರ್ಥನೆ ದೇವರಂತೆ ನಿನ್ನಡಿ ಬರಬೇಕಯ್ಯ. ನಿನ್ನದ ನೀರಲು ದೇಶವೆಲ್ಲ ಏಳಬೇಕು, ಪ್ರಾರ್ಥನಾ ನೀರಲು ದೇಶವೆಲ್ಲ ಏಳಬೇಕು. ಜೀವನ ಮಳೆ ಮತ್ತೆ ಕಲ್ಪಡಬೇಕು, ನೈದ ಸಂಬಂಧ ಕರ್ತನೇ ಬೇಡುವೆ. ಸೋಲಪ್ಪ ಕರ್ತನೇ ಬೇಡುವೆ, ಯೇಸುವೇ ಬೇಡುವೆ. ನನ್ನ ಪ್ರಾರ್ಥನೆ ಧೂಪದಂತೆ ನಿನ್ನಡಿ ಬರಬೇಕಯ್ಯ, ನನ್ನ ಪ್ರಾರ್ಥನೆ ಧೂಪದಂತೆ ನಿನ್ನಡಿ ಬರಬೇಕಯ್ಯ. ಬಲವಾಗಿ ಪ್ರಾರ್ಥಿಸಿಕೊಳ್ಳ, ಶಕ್ತವಾಗಿ ಪ್ರಾರ್ಥಿಸಿಕೊಳ್ಳ. ಅದ್ಭುತನಾದ ದೇವರೇ, ಮಹಿಮಾ ಸ್ವರೂಪಿ, ಉನ್ನತ ದೇವ, ಯೋಬನು ತನ್ನ ಮಕ್ಕಳಿಗೋಸ್ಕರ ಪ್ರತಿ ಮುಂಚಾನ ವೇಳೆಯಲ್ಲಿ ದಹನ ಬಲಿಗಳನ್ನು ಮಾಡಿ ಕಥನೆ ಸಂಖ್ಯೆಗೆ ಸರಿಯಾಗಿ ಅರ್ಪಿಸುವಾಗ ದೇವರೇ, ಯೋಬನ ಸುತ್ತಮುತ್ತಲು, ಅವನ ಮನೆಯವರ ಸುತ್ತಮುತ್ತಲು, ಅವನ ಮನೆ ಮಕ್ಕಳ ಸುತ್ತಮುತ್ತಲು, ಅವನ ಎಲ್ಲ ಆಸ್ತಿಯ ಸುತ್ತಮುತ್ತಲು ಕರ್ತನೆ ರಕ್ತದ ಬೇಲಿಯನ್ನು ಹಾಕಿದ ಹಾಗೆ ನಮ್ಮ ಮನೆ ಸುತ್ತಮುತ್ತಲು, ನಮ್ಮ ಸಭೆ ಜನರ ಸುತ್ತಮುತ್ತಲು, ನಮ್ಮ ದೇವ ಪರಿಶುದ್ಧನ ಆಲಯಕ್ಕೆ ಸಂಬಂಧಪಟ್ಟ ಸುತ್ತಮುತ್ತಲು, ಈ ಲೈವ್ ಅನ್ನು ನೋಡುತ್ತಿರುವಂತ ಕೇಳ್ತಿರುವಂತ ನಮ್ಮೊಡನೆ ಮೊಣಕಾಲಿರುವಂತ ಎಲ್ಲರ ಸುತ್ತಮುತ್ತಲು ರಕ್ತದ ಬೇಲಿಯನ್ನು ಹಾಕು ಸ್ವಾಮಿ. ಅಂದು ಸೈತಾನನ ಕರ್ತನೆ ಯೋಬನನ್ನಾಗಲಿ, ಯೋಬನ ಕುಟುಂಬವನ್ನಾಗಲಿ, ಯೋಬನ ಮಕ್ಕಳನ್ನಾಗಲಿ ಮುಟ್ಟದೆ ಹೋಗಿರುವುದನ್ನು ನೋಡುತ್ತೇವೆ ದೇವರೇ. ಅದೇ ರೀತಿ ಸ್ವಾಮಿ, ನಮ್ಮನ್ನಾಗಲಿ, ನಮ್ಮ ಸಭೆ ಜನರನ್ನಾಗಲಿ, ನಮ್ಮ ನಗರವನ್ನಾಗಲಿ, ಈ ಬಾಪೂಜಿ ನಗರವನ್ನಾಗಲಿ, ನಮ್ಮ ಬಳ್ಳಾರಿ ಪಟ್ಟಣವನ್ನಾಗಲಿ, ನಮ್ಮ ಭಾರತ ದೇಶವನ್ನಾಗಲಿ ಇನ್ನು ಮೇಲೆ ಮುಟ್ಟದೆ ಅವನ ಆಸ್ತವು ಛಲಗಲಿ. ಈ ಕರದ ರೋಗವು ಸ್ವಾಮಿ ಎಲ್ಲವೂ ಕರಗಲಿ
ಎಲ್ಲವೂ ಲಯವಾಗಿ ಹೋಗಲಿ ಕರ್ತನೆ. ಅದ್ಭುತಗಳನ್ನು ಮಾಡಬೇಕೆಂಬ ಪ್ರಾರ್ಥಿಸಲಿ ಕರ್ತನೆ. ಅಪ್ಪ ದೇವರೇ, ಸೋಗಿರುವಂತ ಮಕ್ಕಳನ್ನು ಕೂಡ ಬೇಗ ಗುಣ ಮಾಡಿ ಕರ್ತನೆ, ಬೇಗ ಅದ್ಭುತ ರೀತಿಯಲ್ಲಿ ಸ್ವಸ್ಥತೆ ಮಾಡಿ ಕರ್ತನೆ. ಎಲ್ಲ ವ್ಯಾಧಿ ಬಾಧೆನ ಎಲ್ಲವನ್ನ ತೊಲಗಿಸು ದೇವರೇ. ಆಶ್ಚರ್ಯ ಕಾರ್ಯಗಳನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತಾ ಎಲ್ಲ ಘನಮಾನ ಮಹಿಮೆ ಸಲ್ಲಿಸುತ್ತೇನೆ. ಅಪ್ಪ ದೇವರೇ, ಸ್ವಾಮಿ ಕರ್ತನೆ, ಯಾರು ಕೂಡ ಬಲಹೀನವಾಗದೆ ಎಲ್ಲರೂ ಕೂಡ ಚೆನ್ನಾಗಿ ಪ್ರಾರ್ಥನೆಯಲ್ಲಿ ಕರ್ತನೆ ನಿಂತುಕೊಳ್ಳಲು ಸಹಾಯ ಮಾಡು. ನಮ್ಮ ಸಭೆಯನ್ನು ವಿಶೇಷವಾಗಿ ಆಶೀರ್ವಾದ ಮಾಡಿ ಕರ್ತನೆ. ಅಪ್ಪ ದೇವ, ಯಾರೆಲ್ಲ ಸ್ವಾಮಿ ಕರ್ತನೆ ರೋಗದಲ್ಲಿದ್ದಾರೋ, ಯಾರೆಲ್ಲ ಕಣ್ಣೀರಿನಲ್ಲಿದ್ದರು ಸ್ವಾಮಿ ದೇವರೇ, ದೂರದಲ್ಲಿದ್ದವರಿಗೂ ಸಮೀಪದಲ್ಲಿದ್ದವರಿಗೂ ಪ್ರಾರ್ಥಿಸಲಿ ಕರ್ತನೆ. ಪ್ರತಿಯೊಬ್ಬರನ್ನು ಆಧರಿಸಿ ಕರ್ತನೆ. ದೇವ, ನಿನ್ನ ಸ್ವಾಮಿ ಮಾರ್ಪಟ್ಟಿಲ್ಲಂಬುದಾಗಿ ಅಪ್ಪ ದೇವರೇ, ನಾವು ಪಾಪ ಮಾಡುವಾಗ ಕರ್ತನೆ ಬರಗಳು, ಕಷ್ಟಗಳು, ಕಣ್ಣೀರು ಬಂದಾಗಲೂ ದೇವರು ನಾವು ನಿನ್ನ ಕಡೆಗೆ ತಿರುಗಿಕೊಳ್ಳುತ್ತೇವೆ ಸ್ವಾಮಿ. ದೇವ, ನಾವು ನಿಮ್ಮನ್ನು ಪ್ರೀತಿಸುತ್ತೇವೆ ದೇವರೇ. ದೇವ ಕರ್ತನೆ, ನಾವು ಪ್ರಾರ್ಥಿಸುತ್ತೇವೆ ಕರ್ತನೆ, ನಮ್ಮ ಪಾಪವನ್ನು ಕ್ಷಮಿಸಿಬಿಡು, ನಮ್ಮ ದೇಶದ ಪಾಪವನ್ನು ಕ್ಷಮಿಸಿಬಿಡು. ನಮ್ಮನ್ನು, ನಮ್ಮ ದೇಶವನ್ನು ಆರೋಗ್ಯಗೊಳಿಸಬೇಕೆಂದು ಕೇಳಿಕೊಳ್ಳುತ್ತಾನೆ, ಆರೋಗ್ಯ ಪಡಿಸಬೇಕೆಂದು ಕೇಳಿಕೊಳ್ಳುತ್ತಾನೆ. ಎಲ್ಲ ಘನಮಾನ ಮಹಿಮೆ ಪ್ರಭಾವ ನಿನ್ನೊಬ್ಬನಿಗೆ ಸಮರ್ಪಿಸುತ್ತ ಯೇಸುವಿನ ಮುದ್ದಾದ ನಾಮದಲ್ಲಿಯೇ ಪ್ರಾರ್ಥನೆ ಮಾಡಿ ಕೇಳುವುದು ತಂದೆ. ಆಮೆನ್, 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 ಆಮೆನ್. ಹಾಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮ ದೇವರ ಅನಿತ್ಯವು, ಸಹವಾಸವು, ಆಶೀರ್ವಾದವು ಈಗ ತಾನೇ ಲೈವ್ನಲ್ಲಿ ವಾಕ್ಯ ನೋಡಿರುವಂತಹ ಪ್ರತಿಯೊಬ್ಬರೊಟ್ಟಿಗೂ, ನಮ್ಮ ಸಭೆ ಜನರೊಟ್ಟಿಗೂ, ನಮ್ಮ ಮನೆಯೊಟ್ಟಿಗೂ, ಸಕಲ ಪರಿಶುದ್ಧರೊಟ್ಟಿಗೂ ಈಗಲೂ ಯಾವಾಗಲೂ ಸದಾ ಕಾಲವು ನೆಲೆಯಾಗಿರಲಿ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೆ ವಂದನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೆನ್.